ವೇದಗಳ ಭಾಷೆದ ಬಗ್ಗೆ ಒಂದೆರಡು ಮಾತು ಕಂಟಿನ್ಯೂ ಮಾಡಕ್ ಮೊದ್ಲು ಏನು ಅಂದ್ರೆ, ವೇದಕ್ಕೆ ಭಾಷೆಗಳು ಇದೆ. ಸಾಯಣ ಭಾಷೆ ಇದೆ, ಎಲ್ಲ ಅದ್ವೈತ ಪರ ಅದು. ಆಮೇಲೆ ಭಟ್ಟ ಭಾಸ್ಕರ ಭಾಷೆ ಇದೆ, ವಿಶಿಷ್ಟಾದ್ವೈತ ಪರವಾಗಿರೋದು. ಹೇಗೆ ಭಗವದ್ಗೀತೆಗೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತದ ಕಾಮೆಂಟ್ರಿಗಳಿದೆಯೋ, ಹಾಗೆ ವೇದಕ್ಕೂ ಕೂಡ ಅವರವರ ಏನ್ ಕಾನ್ಸೆಪ್ಟ್ ಇಟ್ಕೊಂಡಿದಾರೋ ತತ್ವಗಳು, ತತ್ವ 1 2 3, ತತ್ವತ್ರಯ, ತತ್ವದ್ವಯ, ಇದು ಅವ್ರದ್ದು ಒಂದೇನೆ. ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯೆ ಅಂತ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಅದಕ್ಕೆ ಸರಿಯಾಗಿ ಅರ್ಥಗಳನ್ನ ಚೇಂಜ್ ಮಾಡ್ಬಿಡ್ತಾರೆ. ಈಗ ನಾವು ಹೇಳ್ತಾ ಇರೋ ಕೂಷ್ಮಾಂಡ ಹೋಮಕ್ಕೆ ಇವ್ರು ಹೇಳಿದ್ರೆ ಸಾಯಣ ಭಾಷೆವನ್ನ ಇಟ್ಕೊಂಡು ಮಾಡಿರೋದು. ಋಗ್ವೇದಕ್ಕೆ ಪೂರ್ಣವಾಗಿ ಮೈಸೂರು ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಈ ವೇದಗಳಿಗೆ ಪೂರ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು. ನಮ್ಮ ಆದರ್ಶ ಸಂಸ್ಥೆನಲ್ಲಿ ಆ 32 ಪುಸ್ತಕಗಳು ಪೂರ್ಣವಾಗಿತ್ತು. ದೊಡ್ಡ ಸೈಜ್ ಅದು, ಈ ಮ್ಯಾಗಝೈನ್ ಎಲ್ಲ ಬರುತ್ತಲ್ಲ ಆ ತರ, ಆ ದೊಡ್ಡ ಸೈಜ್ದು ಬೃಹತ್ ಗ್ರಂಥಗಳು ಒಂದೊಂದು ಸುಮಾರು 500 ಪುಟದ್ದು ಅಂತದ್ದು 32 ಸಂಪುಟಗಳಲ್ಲಿ ಪೂರ್ಣ ಯಜುರ್ವೇದ ಮೊದಲು ಬರೆದು ಅದರ ಪದಪಾಠವನ್ನು ಕೊಟ್ಟು, ಆಮೇಲೆ ಅದಕ್ಕೆ ಅರ್ಥವನ್ನ ಸಾಯಣ ಭಾಷ್ಯವನ್ನ ನೀಡಿ, ಆಮೇಲೆ ಇಂಗ್ಲಿಷ್ ನಲ್ಲಿ ಅದರ ಟ್ರಾನ್ಸ್ಲೇಷನ್ ಕೊಟ್ಟು ಇಷ್ಟೆಲ್ಲ ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ದಕ್ಕೆ ಏನು ಅಂದ್ರೆ ಅವರಿಗೆ ಹಣ ಪೂರ ಖಾಲಿ ಆಯ್ತು. 32 ಸಂಪುಟ ಪ್ರಿಂಟ್ ಮಾಡೋಕೆ ಒಂದೊಂದು ಎಷ್ಟು 500 1000 ಕಾಪೀಸ್ ಹಾಕಿತ್ತು. ಮುಂದಕ್ಕೆ ಅವ್ರು 4 ವೇದಗಳು ಮಾಡ್ಬೇಕು ಅಂತಿದ್ರು. ಅದಕ್ಕೆ ಪ್ರೋತ್ಸಾಹ ಜನರಿಂದಾನು ಇದಾಗ್ಲಿಲ್ಲ, ರಾಜನ ಬೊಕ್ಕಸ ಖಾಲಿ ಆಗತ್ತೆ ಅಂತ ನಿಲ್ಸಿದ್ರು, ಅಷ್ಟೇ, ಬರ್ಲಿಲ್ಲ. ಇದಾದ್ಮೇಲೆ ಈ ಅಖಿಲ ಬ್ರಾಹ್ಮಣ ಸಭಾ ಅದಕ್ಕೆ ಇದಾಗಿದ್ದವರು BNV ಸುಬ್ರಹ್ಮಣ್ಯಂ, ಅವ್ರ ಮಗಳ ಹೆಸರು ಜ್ಯೋತಿ ಅಂತ. ಅವಳು 8ನೇ ವರ್ಷಕ್ಕೆ ಹೋಗ್ಬಿಟ್ಳು. ಅವಳ ಹೆಸರಿನಲ್ಲಿ ಜ್ಯೋತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ ಮಾಡಿ ಪಂಪ ಮಹಾಕವಿ ರಸ್ತೆನಲ್ಲಿ ಅದನ್ನು ಮಾಡಿ ಅವರು ಇದ್ರದ್ದು ಕೃಷ್ಣ ಯಜುರ್ವೇದ ಸಂಹಿತೆಗೆ ಶುರು ಮಾಡಿದ್ರು. ಅದರಲ್ಲೂ ಅಷ್ಟೇ ಅವರು ಸಾಯಣ ಭಾಷೆ ಮಾಡಿದ್ದು. ಒಟ್ಟು 15 ಪುಸ್ತಕಗಳು ಬರ್ಬೇಕಾಗಿದ್ದು ಸಂಪುಟಗಳು, ಅದು ಅವ್ರು ಪ್ಲಾನ್ ಮಾಡಿದ್ರು. ಅಲ್ಲಿ ಅದು 4-5 ಬರ್ಬೇಕಾದ್ರೆ BNV ಸುಬ್ರಹ್ಮಣ್ಯಂ ಹೋದ್ರು. ಈಗೇನಾಯ್ತು ಅಂತಾನೆ ಇವ್ರು ನಂದಕುಮಾರ್ ಹೋಗಿ ತಗೊಂಬಂದಿದ್ರು. ಅದನ್ನ 6ನೇ ಸಂಪುಟ ಬಂದಿತ್ತು ಅನ್ಸತ್ತೆ. ಅದಾದ್ಮೇಲೆ ಅದರ ಭಾಷ್ಯ ಏನ್ ಶುರು ಮಾಡಿದ್ರು ಅದು ಕಂಪ್ಲೀಟ್ ಮಾಡೋಕೆ ಶೃಂಗೇರಿ ಸಭೆಗೆ ವಹಿಸಿದ್ರು, ಶೃಂಗೇರಿ ಮಠಕ್ಕೆ. ಅದನ್ನ ಆ ಶೃಂಗೇರಿ ಮಠದಿಂದ ಆ ಪುಸ್ತಕ ಬಂದಿದೆಯಾ ಏನು ಅನ್ನೋದು ಗೊತ್ತಿಲ್ಲ, ಅದು ಮುಂದಿನ ಇದನ್ ಮಾಡೋಂತ. ಈ ಮಧ್ಯೆ ವೇದದ ಬಗ್ಗೆ ಬಂದಾಗ ಪದಪಾಠಗಳನ್ನ ಈ ಗಂಗಾಧರ ಶಾಸ್ತ್ರಿ ಪ್ರಕಾಶನ, ಅದು ಗಜಾನನ ಪ್ರಕಾಶನ ಭಾರತ ದರ್ಶನದಲ್ಲಿ, ಅವರು 3 ಪುಸ್ತಕದಲ್ಲಿ ಕ್ರಮಪಾಠ ಹಾಕಿದ್ರು. ಗೊತ್ತಾಯ್ತೆ. ಈ ವರದರಾಜ ಶ್ರೀಮಲೆ ಹತ್ರ ಬರ್ತಾ ಇದ್ದವರು ಪ್ರಸನ್ನ ಅಂತ ಅವ್ರು ಒಂದು ಹಾಕಿದ್ರು ಪಾಠನ. ಪದಪಾಠ ಇಲ್ಲ, ಕ್ರಮಪಾಠ ಬಂದಿದ್ದು. ಗೊತ್ತಾಯ್ತು. ಪದಪಾಠ ಬಹಳ ಇದಾಗಿ ಬರ್ಬೇಕಾದ್ದು. ಇವರು ಪ್ರಸನ್ನ ಹಾಕಿದ್ದು ಪದಪಾಠನೇ ಅನ್ಸದೆ, ಇಲ್ಲ ಪದಪಾಠನೇ ಅದು. ಆದ್ರೆ ಬಹಳಷ್ಟು ಮಿಸ್ಟೇಕ್ಗಳಿದೆ, ಕರೆಕ್ಷನ್ ಹಾಕ್ಬೇಕು. ಅದ್ರಲ್ಲಿ ಬಂದಿದ್ದು ಗೊತ್ತಾಯ್ತೆ. ಕ್ರಮಪಾಠಕ್ಕೆ ಅದ್ ಬಂದಿದ್ದು. ಘನಪಾಠ ಯಾರು ಮುಟ್ಟಕ್ಕೆ ಹೋಗಿಲ್ಲ, ಯಾಕಂದ್ರೆ ಒಂದು ಪುಸ್ತಕದ್ದು 13 ಪುಸ್ತಕ ಆಗ್ಬಿಡತ್ತೆ. ಅಷ್ಟೇ ಕ್ವಾಂಟಿಟಿ ಇದ್ರದ್ದು 13 ಸಲ ಆ ಪುಸ್ತಕದ ಇದ್ರದ್ದು ರಿಪಿಟೇಷನ್ ಬರುವಂತ ಭಾಷ್ಯಗಳು. ನನಗೆ ತಿಳಿದಂತೆ ಇವೆಲ್ಲ ಇದು ಇವಾಗ ಈ ಮೇಲ್ಕೋಟೆ ಅಕಾಡೆಮಿ ಆಫ್ ಸಾಂಸ್ಕ್ರಿಟ್ ಅವರು ಉಪನಿಷತ್ತುಗಳಿಗೆಲ್ಲ ಬರೆದಾಗ ಅವರು ಭಟ್ಟ ಭಾಸ್ಕರವನ್ನ ಆಧರಿಸಿ ಬರೆದ್ರು. ಗೊತ್ತಾಯ್ತೆ. ಭಟ್ಟ ಭಾಸ್ಕರ ಯಾರು ಅನ್ನೋದೆಲ್ಲ ಅದರಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಅವರು ವಿಶಿಷ್ಟಾದ್ವೈತ ಪರವಾಗಿ ಎಲ್ಲಕ್ಕೂ ಮಾಡಿದ್ರು. ಹೀಗೆ ಭಟ್ಟ ಭಾಸ್ಕರ ಭಾಷ್ಯ ಅಪೂರ್ಣವಾಗಿದೆ. ಇವ್ರೇನು ಒಂದ್ ಮಾಡಿದ್ದಾರೆ ಅಂದ್ರೆ, ಕೃಷ್ಣ ಯಜುರ್ವೇದ BNV ಇದ್ ಮಾಡಿದಾಗ ಕೆಳಗಡೆ ಬಾ ಅಂತ ಹಾಕ್ಬಿಟ್ಟು ಎಲ್ಲಿ ಡಿವಿಯೇಷನ್ ಇದೆ ಒಂಚೂರು ಹಾಕ್ತಾ ಇದ್ರು. ಇನ್ನೆಲ್ಲ ಸಾಯಣ ಭಾಷೆ ಬಂದ್ರೆ ಭಟ್ಟ ಭಾಸ್ಕರ ಬಾ ಅಂತ ಹಾಕ್ಬಿಟ್ಟು ಆ ಅರ್ಥವನ್ನು ಒಂದ್ ಸ್ವಲ್ಪ ಇದ್ ಮಾಡಿದ್ರು. ಈಗ ನಾವು ನೋಡ್ತಾ ಇರೋದು ಇವ್ರು ಶೃಂಗೇರಿಯನವರು ಅದ್ವೈತ ಇದನ್ನೇ ಇಟ್ಟು ಸಾಯಣ ಭಾಷೆವನ್ನೇ ಇಟ್ಟು ಬರೆದಿದ್ದಾರೆ. ಸಾಯಣ ಭಾಷೆದ ಅರ್ಥ ಆದ್ರೂ ಕೂಡ ಇದು ಪ್ರಧಾನವಾಗಿ ಬಂದಿದ್ರಿಂದ ಅದನ್ನ ನಾವು ನೋಡಿದ್ದು. ಕುಷ್ಮಾಂಡದಲ್ಲಿ ಪ್ರಾಯಶ್ಚಿತ ಹೋಮಗಳು ನಿನ್ನೆ ದಿವಸ ಇದರ ಅರ್ಥ ಎಲ್ಲ ಹೇಳ್ತಾ ಬಂದೆ. 35 ಶ್ಲೋಕಗಳಿಗೆ ಅರ್ಥ ಆಯ್ತು. ಈಗ 34 ಆಯ್ತು, 35. ಆಯುಷ್ಟೇ ವಿಶ್ವತೋ ದದಯಂ ಅಗ್ನಿರ್ವರೇಣ್ಯಃ ಪುನಸ್ತೆ ಪ್ರಾಣ ಆಯಾತಿ. ಆ ಮಂತ್ರಕ್ಕೆ ಕೂಷ್ಮಾಂಡವನ್ನು ಹೋಮವನ್ನು ಅನುಷ್ಠಾನ ಮಾಡ್ತಾ ಇರುವಂತಹ ಯಜಮಾನನೇ, ಅಗ್ನಿದೇವನು ನಿನಗೆ ಪೂರ್ಣ ಆಯುಷನ್ನ ದಯಪಾಲಿಸ್ಲಿ, ಹಾಗೂ ನಿನ್ನ ಪ್ರಾಣವು ಅಪಮೃತ್ಯುವಿನಿಂದ ಕಬಳಿಸಲ್ಪಟ್ಟಿದ್ದರೂ ಸಹ ಅವನ ಅನುಗ್ರಹದಿಂದ ಪುನಃ ನಿನ್ನ ಶರೀರದಲ್ಲಿ ಬಂದು ಸೇರುತ್ತೆ. ಇದೇನೆ ಇವಾಗ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಯ್ತು ಹೋಗ್ಬಿಟ್ರು ಅಂತ ಇದು ತುಳ್ಳಿಲ್ಲ, ಹಿಂಗ ಅರ್ಥದ ಪಕ್ಕಟ್ಟಿಗಿರತ್ತೆ.
ಭಾಷ್ಯ ಇದೆ, ಅದ್ ಪುಸ್ತಕ ಇದ್ರೆ ಅದು ಕುಷ್ಮಾಂಡ ಹೋಮ ತಿಂತಿದೆ ವೈಶ್ವಾನರೇ ಪಿತ್ಕಿಕ್ಕನ ಮಂತ್ರ ಅದನ್ನೇ ಕೇಳ್ಕೊಂಗೋ ಅದನ್ನೇ. ಮತ್ತೆ ಅವರು ದೇ ಕಮ್ ಟು ಇದು ಏನು ಇಟ್ ವಾಸ್ ಎ ಟೆಂಪರರಿ ಡೆತ್. ಅದು ಹೇಗೆ ಬಂತು ಅಂತಂದ್ರೆ ಅಗ್ನಿ ಇವರುಗಳು ಪ್ರಾರ್ಥನೆಯಲ್ಲಿ ಮಾಡೋದು, ಈ ಆಯುಷ್ಟೇ ವಿಶ್ವತು ಅನ್ನೋದ್ರಲ್ಲಿ ಅದು ಬರುವಂತಹದ್ದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು, ಸ್ವಾನುಭವ ಏನು ಅಂದ್ರೆ ನಮ್ ತಂದೆ ಕೂತಿದ್ರು, ನಾವೆಲ್ಲ ವೇದ ಹೇಳ್ಬೇಕಾರೆ ಆ ಟೈಮ್ನಲ್ಲಿ ಅರುಣ್ ಶ್ರೀನಿಧಿ ಇವರೆಲ್ಲ ಇದ್ರು. ಇದ್ಕಿದ್ದಂಗೆನೆ ಅವರು ಇದ್ ಮಾಡ್ತಾ ಇದ್ದಾಗ ತಲೆ ಹಿಂಗ್ ಮಾಡ್ಬಿಡ್ತು ಸಡನ್ ಆಗಿ, ಏನು ಅನ್ಕಾನ್ಶಿಯಸ್ ಆದ್ರು ಅಂತ. ಏನ್ ಮುಡ್ತೀವಿ ಇದ್ ಮಾಡಿದ್ವಿ, ಏನು ಇಲ್ವೇ ಇಲ್ಲ. ಅರುಣ್ ಇದೆಲ್ಲ ಮಾಡಿದ್ರು, ಬೇಗ ಒಂದ್ ಸ್ವಲ್ಪ ಮುಖಕ್ಕೆ ನೀರ್ ಹಾಕಿ ಏನ್ ಮಾಡಿದ್ರು, ಏನು ಇಲ್ವೇ ಇಲ್ಲ ಒಂದು ಕ್ಷಣ. ನಾನ್ ಬೇಗ ಓಡೋಗಿ ಅವ್ರು ಡಾಕ್ಟರ್ ಸುಜಾತ ಪ್ರಸಾದ್ ಕರ್ಕೊಂಡ್ಬಂದೆ, ಅರುಣ್ ಹೋಗಿ ಕಾರ್ ತಗೊಂಡ್ಬಂದ್ರು ಇವೆಲ್ಲ. ಆಮೇಲೆ ಅವ್ರಿಗೆ ಎಚ್ಚರ ಆಯ್ತು. ಏನಾಗಿದ್ದು ಅಂದ್ರೆ ಇಟ್ ವಾಸ್ ಎ ಹಾರ್ಟ್ ಅಟ್ಯಾಕ್. ಈ ಅದ್ಯಾವ್ದು ಗಾಯತ್ರಿ ಹಾಸ್ಪಿಟ್ಲು ಅಲ್ಲಿ ಹೋಗಿ ಅಲ್ಲಿಂದ ಇದ್ ಮಾಡಿ ಅವ್ರೇನೋ ಮೆಡಿಸಿನ್ಸ್ ಇದೆಲ್ಲ ಕೊಟ್ಟು ಆಮೇಲೆ ಮುಂದಕ್ಕೆ ಹೋಗಿದ್ದು. ಸಡನ್ ಆಗಿ ಬಂದು ಹೋಗಿದ್ದಂತ ದೆಗೇನ್ ಬಂತು ಅಂತಂದ್ರೆ ಹೀಗೆ ಪ್ರಾಣ ಹೋಗಿ ಮತ್ತೆ ಬರುವುದು. ಅಪಮೃತ್ಯುವಿಗೆ ಒಂದ್ ವೇಳೆ ನೀವು ಕಬಳಿಸಲ್ಪಟ್ಟಿದ್ರು ಕೂಡ ಅವನ ಅನುಗ್ರಹದಿಂದ ಪುನಃ ನಿನ್ನ ಶರೀರದಲ್ಲಿ ಬಂದು ಸೇರುತ್ತೆ. ಇದು ಸತ್ಯ. ಇದು ಸತ್ತವರು ಮತ್ತೆ ವಾಪಸ್ ಬಂದದ್ದು. ಈ ಚಂದ್ರಶೇಖರ್ ಅಂತ ಈ ನಿಮ್ಹಾನ್ಸ್ ನಲ್ಲಿ ಒಬ್ಬ ನ್ಯೂರಾಲಜಿಸ್ಟ್, ಅವರು ಮಂಡ್ಯದ ಇದ್ರದೆಲ್ಲ ಹಿಂದೆ ಒಂದ್ಸಲ ಹೇಳಿದೆ ಈ ಉದಾಹರಣೆ. ನಾನು ಯಮನ ಇದ್ರದಕ್ ಬಂದಾಗ ಯಾರೋ ನಂಜಪ್ಪ ಅನ್ನೋನು ಮಂಡ್ಯದಲ್ಲಿ ಒಂದು ಇದ್ರಲ್ಲಿರೋನು, ಅವನ್ ಬಿಟ್ಟು 3 ರಸ್ತೆನಲ್ಲಿ ಇನ್ನೊಬ್ಬ ನಂಜಪ್ಪ ಇದ್ದಾನೆ. ಇವನು ಸತ್ತ. ಅದಕ್ಕೆ ಅವ್ರಿಗೆಲ್ಲ ಚಟ ಎಲ್ಲ ಕಟ್ಟಿ ಎಲ್ಲ ಮಾಡಿ ತಗೊಂಡೋದ್ರು. ಅವನ್ ಇನ್ನೇನು ಸುಡುವಕ್ಕೆ ಅವ್ರು ಇಡ್ಬೇಕು ಅಲ್ಲ ಹೂಣೋದಕ್ಕೆ, ಅವ್ರು ಗೌಡ್ರು ಇದ್ರದಕ್ಕೆ. ಅಷ್ಟ್ರಲ್ಲಿ ನನ್ಗೆ ಎಚ್ಚರ ಆಯ್ತು. ಅವ್ರಿಗೇನೋ ಏನು ದೆವ್ವ ಬಂತು ಅಂತ. ಅವ್ರು ಹೇಳ್ದ, ಇಲ್ಲ ನಾ ಹೋಗಿದ್ದೆ, ಒಬ್ಬ ಕರಿಯ ಇವನು ಎಳ್ಕೊಂಡ್ ಹೋಗಿದ್ದ ನನ್ನ. ಅಲ್ಲಿ ಹೋಗಿ ಎಲ್ಲ ಇದ್ ಮಾಡಿದ್ರು. ಆಮೇಲೆ ಹೇಳಿದ್ರು, ಅವನ್ ಯಾಕ ಕರ್ಕೊಂಬಂದ್ರಿ? ಈ ನಂಜಪ್ಪ ಅಲ್ಲ, ಆ ರಸ್ತೆನಲ್ಲಿರೋ ನಂಜಪ್ಪ ಅಂತ ಹೇಳಿದಾಗ ಇವನ್ಗೆ ಅದೇನು ಶಿಕ್ಷೆಗೆ ಅಂತ ಒಂದು ಕೆಂಪು ಕಾಲ್ ಮೇಲೆ ಒಂದ್ ಬರೆ ಹಾಕಿದ್ರು ಅಲ್ಲಿ ಯಮನ ನರಕದಲ್ಲಿ. ಅದಾದ್ಮೇಲೆ ಇವನ್ ಸತ್ತು ಎದ್ದು ಬಂದಾಗ ಇವ್ನ ಕಾಲ ಮೇಲೆ ಬರ್ಡ್ ಮಾರ್ಕ್. ಇವನಿನ್ನು ಸುಟ್ಟಿಲ್ಲ. ಅವರು ಉಣೋದು ಅವರಲ್ಲಿ, ಸುಡೋದಿಲ್ಲ, ಮಣ್ಣು ಮಾಡೋದು ಇದು. ಇವನು ಎದ್ದ, ಅವನ್ ಇನ್ನೊಬ್ಬ 3ನೇ ಸ್ಥಾನ ಸತ್ತ. ಯಮದೂತರು ಬಂದ್ರು, ಇವನ್ ಕರ್ಕೊಂಡೋದ್ರು. ತಪ್ಪುಗಳು ಎಲ್ಲೆಲ್ಲೂ ಆಗತ್ತೆ. ಯಮದೂತರ ಮಿಸ್ಟೇಕ್ ನಲ್ಲಿ ಆಗಿದ್ರಿಂದ ನಮಗ್ ದಾಖಲೆ ಏನು ಅಂದ್ರೆ ಇದು ಬರ್ದವರು ನಿಮ್ಹಾನ್ಸಿನ ನ್ಯೂರಾಲಜಿಸ್ಟ್ ಚಂದ್ರಶೇಖರ್. ಈ ರೀತಿ ಪ್ರಾಣ ಶರೀರವನ್ನು ಬಿಟ್ಟು ಮತ್ತೆ ಬರುವಂತಹದ್ದು ಅಥವಾ ಅಲ್ಲಿ ಏನಿದೆ ಅನ್ನೋದಕ್ಕೆ ಈ ಲೈಫ್ ಆಫ್ಟರ್ ಡೆತ್ ಅನ್ನೋದ್ರಲ್ಲಿ ಲೆಡ್ ಬೀಟರ್ ಅಂತ ಒಬ್ಬ ಪುಸ್ತಕ ಬರೆದಿದ್ದ. ಯಾರ್ಯಾರು ಪ್ರಾಣ ಹೋಗ್ತಾ ಇದೆಯೋ ಈ ಕ್ಯಾನ್ಸರ್ ಅದು ಇದ್ರಲ್ಲಿ ಇನ್ನೇನು ಹೋಗ್ತಾ ಇದೆ ಅನ್ನೋರ್ನೆಲ್ಲ ಅಬ್ಸರ್ವೇಷನ್ ICU ನಲ್ಲಿ ಇರ್ತಾರಲ್ಲ ಆ ತರದಲ್ಲಿ ಇಟ್ಟು ಅವನೊಂದು ಗ್ಲಾಸ್ ಚೇಂಬರ್ ಮಾಡಿ ಎಲ್ಲದನ್ನು ಇಟ್ಟು ಹೇಗೆ ಹೋಗುತ್ತೆ ಪ್ರಾಣ ನೋಡ್ಬೇಕು ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅವ್ನು ಬರೀತಾನೆ. ಲೆಡ್ ಬೀಟರ್ ಲೈಫ್ ಆಫ್ಟರ್ ಡೆತ್ ಅಂತ. ಈ ಕೃಷ್ಣ ಕಾನ್ಶಿಯಸ್ನವ್ರು ಇಸ್ಕಾನು ಅವರು ಬರೆದಿದ್ದಾರೆ ಜನನಿಂದ ಮರಣದ ಆಚೆ ಅಂತ ಅಂದ್ಬಿಟ್ಟು ಒಂದು ಗ್ರಂಥ ಇದೆ. ಆಫ್ಟರ್ ಡೆತ್ ಇದ್ರದಕ್ಕೆ ಜೀವ ಅನ್ನೋದು ಆತ್ಮ ಇದೆ, ಶರೀರ ಬಿಟ್ಟ ಮೇಲೆ ಅದರ ಗತಿಗಳು ಇವೆಲ್ಲ ನಮಗ್ ಸಿದ್ಧಾಂತದಲ್ಲೇ ಸಿಗುತ್ತೆ. ಇವರೆಲ್ಲ ಬರ್ದಿದ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಒಂದು ಕ್ಷಣ ಪ್ರಾಣ ಅಂದ್ರೆ ಬಿಡ್ತಾರೆ, ಹಾರ್ಟ್ ಅಟ್ಯಾಕ್ ಹಚ್ಚಿ ಎನ್ಕೋಬೇಕು. ಅಲ್ಲ ಏನೋ ಆಗಿರ್ಬೋದು, ಬೇರೆ ಬೇರೆ ಇದ್ರದಕ್ಕಾಗ್ಬೋದು. ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಪಲ್ಸು ಇದ್ರದೆಲ್ಲ ನಿಂತು ಹೋಗಿರೋದು. ಅಂತೂ ಪ್ರಾಣವಾಯು ಇಲ್ಲ, ಗೊತ್ತೈತೆ ನೀವು ನೋಡಿದಾಗ. ದಟ್ ಮೀನ್ಸ್ ಡೆತ್ ಅಷ್ಟೇನೆ. ಮೂರ್ಛೆ ಅರ್ಧ ಸಾವು ಅಂತಾರೆ. ಮೂರ್ಛಾವಸ್ಥೆ ಇದೆಯಲ್ಲ, ಹಾಫ್ ಡೆತ್ ಅದು. ಹಿ ಮೇ ಕಮ್ ಬ್ಯಾಕ್. ಇದು ಪರ್ಮನೆಂಟ್ ಡೆತ್ ಆದ್ರೆ ಈ ವಿಲ್ ನಾಟ್ ಕಮ್ ಬ್ಯಾಕ್. ಅದರಲ್ಲಿ ಎಕ್ಸೆಪ್ಷನ್ಸ್ ಈ ತರದ್ದು. ಅವ್ರು ಎದ್ದಾಗ ಎಕ್ಸ್ಪೀರಿಯನ್ಸ್. ಆ ಎಡ್ಗರ್ ಕೇಸಿ ಇದ್ರಲ್ಲಿ ಹೇಳ್ತಾನೆ, ಒಂದು 100-150 ಮಹಡಿಗಳಿದೆ, 140ನೇ ಇದ್ರಲ್ಲೋ ಏನೋ ಆಪರೇಷನ್ ಟೇಬಲ್ ಇರೋದು. ಅವನು ಸತ್ತ. ಸೊ ದೇ ಡಿಕ್ಲೇರ್ಡ್ ಎಲ್ಲ ಪಲ್ಸ್ ಹೋಯ್ತು ಇದೋಯ್ತು ಅಂತೆಲ್ಲ. ಅವನನ್ನ ಸ್ಟ್ರೆಚರ್ ನಲ್ಲಿ ಹಾಕೊಂಡು ಶವಾಗಾರ ಮಾರ್ಚುರಿ ಅದು ಎಲ್ಲೋ ಕೆಳಗಡೆ ಡೌನ್ ಇದ್ರಲ್ಲಿದೆ. ಅಲ್ಲಿಂದ ತಗೊಂಡು ಬರ್ಬೇಕಾದ್ರೆ ಆ ಬಾಡಿನ ಒಬ್ಬ ಇಷ್ಟೇ ಫ್ಲೋರ್ ನಲ್ಲಿ ಅದನ್ನ ತಿರುಗಿಸಿದರ್ಬೇಕಾದ್ರೆ ಬೀಳಿಸ್ದ. ಆಮೇಲೆ ಇವನ್ ಕೆಳಗಡೆ ಬಂದ, ಎಲ್ಲ ಇಟ್ರು. ಅಷ್ಟರಲ್ಲಿ ಇವನ್ ಕೈ ಬೆರಳು ಅಳ್ಳಾಡ್ತಾ ಇತ್ತು. ಮತ್ತ ಅವನನ್ನ ಕರೆದು ಅವನಿಗೇನೋ ಜೀವ ಇರ್ಬೋದು ಅಂತ ಮಾಡ್ಸಿದ್ರೆ, ನಾನು ಯಾರೋ ಬಂದು ಕರ್ಕೊಂಡು ಹೋಗಿದ್ದ, ಬಹಳ ಚೆನ್ನಾಗಿತ್ತು. ಅದೊಂದು ದೊಡ್ಡ ಸುರಂಗ ತರ ಇತ್ತು. ಇಟ್ ವಾಸ್ ಎ ವೆರಿ ಹ್ಯಾಪಿ ಫೀಲಿಂಗು. ಅಲ್ಲೆಲ್ಲ ಹೋದ್ಮೇಲೆ ಅವನ್ ಹೇಳಿದ, ಆಮೇಲೆ ಇನ್ನೂ ಎಷ್ಟು ಗೊತ್ತಾ, ಅವನ್ ಕರ್ಕೊಂಡ್ ಅಲ್ಲಿ ಇಟ್ರು. ಯಾರ್ಯಾರು ಅಲ್ಲಿ ಬಂದಿದ್ರು ಅವಾಗ, ಎಷ್ಟನೇ ಫ್ಲೋರ್ ನಲ್ಲಿ ಯಾರು ಬಂದ್ರು ಎಲ್ಲದನ್ನು ಅವ್ನು ಹೇಳ್ತಾನೆ. ಸತ್ತ ಮೇಲೆ ಮತ್ತೆ ವಾಪಸ್ ಬಂದಾಗ ಆಮೇಲೆ ದಿಸ್ ಇಸ್ ನಾಟ್ ದ ಟೈಮ್, ಗೆಟ್ ಬ್ಯಾಕ್ ಅಂತ ಅಂದ್ಬಿಟ್ಟು ಅವನ್ ಆರ್ಡರ್ ಮಾಡದಂತೆ.
ಅಮೆರಿಕಾದೋ ಅಥವಾ ಹೊರದೇಶದ ಕ್ರಿಶ್ಚಿಯನಿನೋ ಮತ್ತೊಂದು, ಒಟ್ನಲ್ಲಿ ಯಮನ ಆಲಯ, ಇವನು ಕ್ರಿಶ್ಚಿಯನ್ನು ಇವನು ಮುಸ್ಲಿಂ ಅಲ್ಲ, ಹೋಗೋರೆಲ್ಲ ಅಲ್ಲಿಗೇನೆ. ಅಲ್ಲಿರೋರು ಹೇಳದ್ನಂತೆ, ದಿಸ್ ಈಸ್ ನಾಟ್ ದ ಟೈಮ್ ಫಾರ್ ಯು, ಗೆಟ್ ಬ್ಯಾಕ್ ಅಂತ. ಅವನು ಮತ್ ವಾಪಸ್ ಬಂದ. ಅವನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ, ನನ್ನನ್ನ ತಗೊಂಡೋದವ್ರು ಶವವನ್ನ ಇವರಿಬ್ರು, ದಿಸ್ ಟು ಬಾಯ್ಸ್, ಅವರು ಈ ಜಾಗದಲ್ಲಿ ನನ್ನನ್ನು ಬೀಳ್ಸಿದ್ರು ಕೆಳಗೆ. ಆಮೇಲೆ ಈ ಶವ ಎದ್ ಮೇಲಕ್ಕಿಟ್ರು. ಬಂದ್ ಎಲ್ರು ಅಳ್ತಾ ಇದ್ದಾರೆ. ಅಲ್ಲಿ ಮೇಲೆ ನನ್ ಪ್ರಾಣ ಹೋಯ್ತು ಅಂದಾಗ ಯಾರು ಬಂದಿದ್ರು ಅವರೆಲ್ಲ, ಅವ್ರು ಬಂದತ್ರು. ನಾ ಹೇಳಿದೆ ಅವ್ರಿಗೆ, ಅವ್ರ ಹತ್ರನೇ ಹೋಗಿ ಮುಟ್ಟಿ ನಾನು ಇದ್ದೀನಿ ಅಂತ. ಯಾರಿಗೂ ಗೊತ್ತಾಗ್ತಾ ಇಲ್ಲ ನನ್ ಮಾತು, ಬಿಕಾಸ್ ಈ ಇಸ್ ಇನ್ ದಟ್ ಈಥರ್ ಸ್ಟೇಜ್, ಶರೀರ ಇಲ್ಲದಂತ ಸ್ಟೇಜ್ ನಲ್ಲಿ, ಅಂದ್ರೆ ಪ್ರೇತ ಶರೀರದಲ್ಲಿ ಇದ್ದ ಅವನು. ಅವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಇವನ್ ಹೇಳ್ದಾದ್ನೆಲ್ಲ, ಎಂತಿಂತವ್ರು ಬಂದ್ರಿ, ನೀವ್ ಹತ್ರಿ, ಹೀಗ್ ಮಾಡಿದ್ರಿ, ಯಾರ್ ಆಕ್ಷನ್ಸ್ ಏನೇನು. ಶರೀರ ಬಿಟ್ಟ ಮೇಲೆ ಎಲ್ಲ ಆಗೋದು. ಇವೆಲ್ಲ ಯಾಕೆ ಬಂತು ಅಂದ್ರೆ, ಇವಾಗ ಅಪಮೃತ್ಯುವಿನಲ್ಲಿ ಹಿಡಿದಿದ್ರು ಕೂಡ ವಾಪಸ್ಸು ತರುವಂತ ಶಕ್ತಿ ಇದೆ. ಅದಕ್ಕೇನೆ ಆ ಇದ್ರಲ್ಲಿ ಘೃತ ಸೂಕ್ತದಲ್ಲಿ, ಯೋ ಬ್ರಹ್ಮಣ ಉಜ್ಜಹಾರ ಪ್ರಾಣೈಶ್ವರ ಕೃತಿವಾಸ ಪಿನಾಕಿ ಈಶಾನೋ ದೇವಸ್ಥಾನ ಆಯುರ್ದಧಾತು ತಸ್ಮೈ ಜುಹೋಮಿ ಹವಿಷಾಗತೇನ ವಿಭ್ರಾಜಮಾನ ಶರೀರಸ್ಯ ಮಧ್ಯಾತ್ ರೋಚಮಾನೋ ಘರ್ಮ ರುಚಿರ್ಯ ಆಗಾತ್ ಸಮೃತ್ಯುಪಾಶಾನ್ ಅಪನುದ್ಯ ಘೋರಾನ್. ಘೋರವಾದ ಅಪಮೃತ್ಯುವಿನಿಂದ ನೀನು ಪರಿಹರಿಸು ಶಿವನೇ. ಅವನನ್ನ ಕೇಳುವಂತಹದ್ದು. ಮಂತ್ರಗಳು, ಇವಕ್ಕೆ ಅರ್ಥಗಳು ಎಲ್ಲ ಖಂಡಿತ ಇದೆ, ಅದು ಕೂಡ ಆಗತ್ತೆ. ಹಾಗಾಗಿ ಇಲ್ಲಿ ಅಗ್ನಿಯನ್ನ ಪ್ರಾರ್ಥನೆ ಮಾಡಿದ್ದು. ಅಪಮೃತ್ಯುವಿನಿಂದ ಕಬಳಿಸಲ್ಪಟ್ಟಿದ್ರು ಕೂಡ ಅವನ ಅನುಗ್ರಹದಿಂದ ಪುನಃ ನಿನ್ನ ಶರೀರದಲ್ಲಿ ಬಂದ್ ಸೇರುತ್ತೆ. ಹಾಗೂ ಅವನ ಅನುಗ್ರಹದಿಂದಲೇ ನಿನ್ನ ಶರೀರದಲ್ಲಿರುವ ರೋಗಗಳೆಲ್ಲ ನಾಶವಾಗುತ್ತೆ. ನಮಗೆ ಕಾನ್ಫಿಡೆನ್ಸ್ ಇದೆಯಾ? ಜ್ವರ ಬಂದಿದೆ, 108 ಗಾಯತ್ರಿ ಮಾಡಿ ಅಂತ. ಅಯ್ಯೋ, ಜ್ವರ ಹೋಗಿರುದ? ಈ ಜ್ವರಕ್ಕೆ ಏನು ಕಾರಣ? ಏನು? ಪ್ರಬಲತರ ಪ್ರಾಚೀನ ಕರ್ಮ ವ್ಯಾಧಿ ರೂಪೇಣ ಬಾಧ್ಯತೆ. ನೀವು ಜಪ ಮಾಡಿದ್ರೆ ಅದರಿಂದ ಬರೀ ಆಗೋಲ್ವೇ? ಖಂಡಿತ ಸಾಧ್ಯ. ಬರೀ ಜ್ವರಕ್ಕಷ್ಟೇ ಅಲ್ಲ. ಈ ಮೂಕಂದೂರ್ ಸ್ವಾಮಿ ಅಂತ ಯೋಗದಾಗ ಎಲ್ಲ ಐತೆ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಅವನ ಆಟ ಆಡ್ತಾ ಚಿಕ್ಕಮಂಗ್ಳೂರ್ನಲ್ಲಿ ಮಕ್ಕಳ ಜೊತೆನಲ್ಲಿ ಒಂದು ಚಿಕ್ಕ ತೊರೆ ತರ ಅದನ್ನ ಜಂಪ್ ಮಾಡ್ತಾನೆ. ಜಂಪ್ ಮಾಡಿ ಆ ಕಡೆ ಬಿದ್ದಿತ್ತು, ಕಲ್ಲಿತ್ತು ಅಲ್ಲಿ, ಅವನು ಮಂಡಿ ಹೊಡೀತು, ಮಂಡಿ ಕ್ಯಾಪ್ ಹೊಡೆದೋಯ್ತು. ಅವನ ಶಿಷ್ಯರೆಲ್ಲ ಅಯ್ಯೋ ಗುರುಗಳಿಗೆ ಹಿಂಗಾಯ್ತು ಅಂತ ಹೇಳಿ ಚಿಕ್ಕಮಂಗ್ಳೂರು ಆಸ್ಪತ್ರೆನಲ್ಲಿ ಸೇರಿಸಿ, ಇವರೆಲ್ಲ ಏನೋ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸರ್ಜನ್ ಕರ್ಕೊಂಡ್ಬಂದು ಆಪರೇಷನ್ ಮಾಡಿಸ್ಬೇಕು ಅಂತ. ಅವನ್ ರಾತ್ರಿ ಎಲ್ರು ಮಲಗಿದ್ದಾಗ ಅಲ್ಲಿಂದ ಬಚಾವ್ ಹೋಗ್ಬಿಟ್ಟ ಇವ ಸ್ವಾಮಿ, ಮುಕುಂದೂರ್ ಸ್ವಾಮಿ. ಸುದ್ದಿನೇ ಇಲ್ಲ. ಆ ಡಾಕ್ಟ್ರು ಪಾಪ ಅಲ್ಲಿಂದ ಬಂದಿದ್ದಾರೆ ಮಾರನೇ ದಿವಸ ಆಪರೇಷನ್ಗೆ. ಅವ್ರ ಜೀವನದೆಲ್ಲ ಬರ್ಕೊಂಡಿರೋದು 2-3 ತಿಂಗಳು ಅವನಿಲ್ಲ. ಆಮೇಲೆ ಯಾವತ್ತೋ ಒಂದ್ ದಿವಸ ಕಾಣಿಸ್ಕೊಂಡ, ಸಕ್ಕರೆ ಪಂಡದಲ್ಲೋ ಎಲ್ಲೋ. ಎಲ್ಲ ಚೆನ್ನಾಗ್ ಓಡಾಡ್ತಾ ಇದ್ದಾನೆ. ಹೆಂಗಾಯ್ತು ಆಪರೇಷನ್ ಎಲ್ದೆ? ಎಲ್ಲ ಮುರಿದೋಗಿರುತ್ತೆ. ಎಲ್ಲ ಅವನ್ ಮಾಡ್ದ ಯಾರು? ಭಗವಂತ ಅಂತಾನ ಅವನು. ಏನೂ ಇಲ್ಲ, ಯಾವ್ದೋ ಒಂದು ಸೊಪ್ಪು ಅದು ಇದನ್ನು ಹಚ್ಚಿ ಮಾಡಿದ್ದು. ನೀ ಕ್ಯಾಪ್ ಹೊಡೆದೋಗಿರೋದು ಸೆಟ್ ಮಾಡ್ಕೊಂಡ. ಸಾಮಾನ್ಯವಾಗಿ ಇವ್ರು ಏನ್ ಹೇಳ್ತಾರೆ, ಈಗ ಏನಾದ್ರು ಬ್ರೇಕ್ ಆದ್ರೆ ಅದಕ್ಕೆ 3 ವೀಕ್ಸ್ ಪಟ್ಟಿ ಕಟ್ಬಿಡೋದು, ಮೂಳೆ ತಾನಾಗಿ ಸೇರ್ಕೊಳ್ಳುತ್ತೆ. ಈ ರೀತಿ ವೇದದಿಂದ ಇವುಗಳಿಂದ ಎಲ್ಲವನ್ನು ಸರಿಪಡಿಸ್ಬೋದು. ನಿಮ್ಗೆ ಆ ನಂಬಿಕೆ ಶ್ರದ್ಧೆ ಇರ್ಬೇಕು. ಆ ಜಪಗಳಿಂದ ಅದು ಆಗುವಂತದ್ದು. ಈಗ ಆಯಸ್ ಮುಗಿದಿದೆ, ಒಬ್ಬ ಹೊರಟೋಗಿದ್ದಾನೆ, ಹಾಗಾದ್ರೆ ಶವ ಇದೆ ಕೂತ್ಕೊಂಡು ಮೃತ್ಯುಂಜಯ ಜಪ ಮಾಡ್ತೀನಿ. ಎಲ್ಲೆಲ್ಲಿ ಸಾಧ್ಯವೋ ಅದರದಕ್ಕೆ ಗೊತ್ತೈತೆ. ಅದಕ್ಕೊಂದು ಲಿಮಿಟೇಷನ್ ಇರ್ಬೇಕಲ್ಲ. ಹಾಗಾದ್ರೆ ಇವನ್ ಸತ್ತಾಗ್ಲೆಲ್ಲ ಮೃತ್ಯುಂಜಯ ಜಪ ಮಾಡೋಣ, ಮತ್ತೆ ಅವನು ಇನ್ನಷ್ಟು ವರ್ಷ ಬದುಕಲಿ? ಇದಲ್ಲ. ನಾರ್ಮಲ್ ಇದರಲ್ಲಿ ಇವನ ಕರ್ಮಯುತವಾಗಿ ಬಂದಂತಹ ಪಾಪಗಳು, ಇವುಗಳಿಂದ ಬಂದಂತಹ ವ್ಯಾಧಿಗಳನ್ನ ಪರಿಹಾರೋದಕ್ಕೆ ಸಾಧ್ಯವಾಗುತ್ತೆ. ಅಗ್ನಿದೇವನ ಅನುಗ್ರಹದಿಂದ ರೋಗಗಳು ನಾಶ ಹೊಂದಲಿ. 36ನೇದು ಆಯುರ್ಧ ಅಗ್ನೇ ಹವಿಷೋ ಜುಷಾಣೋ. ಹೇ ಅಗ್ನಿದೇವನೇ, ನೀನು ಈ ಯಜಮಾನನಿಗೆ ಪೂರ್ಣ ಆಯುಷ್ಯವನ್ನು ನೀಡಿ ಅವನನ್ನ ವರ್ಧಿಸು. ಪೂರ್ಣ ಆಯುಷ್ಯ ಅಂದ್ರೆ ಎಷ್ಟು? 100 ವರ್ಷನೇ ಇರ್ಬೇಕು ಅಂತಿಲ್ಲ. ಅವನ ಕರ್ಮದ ಪ್ರಕಾರ ಅವನಿಗೆ ಪೂರ್ಣವಾದ ಆಯುಸ್ಸು. ಅವನಿಗೆ ಅಪಮೃತ್ಯು ಮಧ್ಯದಲ್ಲಿ ಬರಬಾರ್ದು. ಪೂರ್ಣ ಆಯುಸ್ ಅಂತಂದ್ರೆ ಈಗ ಶತಮಾನಂ ಭವತಿ ಶತ, ಎಲ್ರು 100 ವರ್ಷನೇ ಬದುಕ್ತಾರ? ದೀರ್ಘವಾದ ಆಯುಸ್ಸು ಅಂತಂದ್ರೆ ಇರೋ 8 ದಿವಸ ಚೆನ್ನಾಗಿರ್ತಾನೆ, ಯಾವ್ದು ರೋಗ ಅದು ಇದು ಎಲ್ಲ ಇಲ್ಲದೆ. ವೇದದ ಮಂತ್ರಕ್ಕೆ ಸುಳ್ಳಲ್ಲ ಆ ಇದ್ರದಕ್ಕೆ. 100 ಕಾಲ ಹಲಕಾಲ ಹಲವು ಸಾಸಿರ ಕಾಲ ಪಲ್ಲಾಂಡು ಪಲ್ಲಾಯಿರತ್ತಾಂಡ್ 1000 ವರ್ಷ ಬದುಕೋಕಾಗತ್ತಾ? ಅಲ್ಲಲ್ಲ. ಇವ್ರು ಹೇಳಿದ್ರಲ್ಲಿ ಏನು ಅಂತಂದ್ರೆ ಅದರ ಸಂದೇಶ ಏನು ಅಂದ್ರೆ ಇರೋ 8 ದಿವಸ ಚೆನ್ನಾಗಿರ್ಲಿ ಅಂತ. ಹಾಗೆ ಈಗ ಸಹಸ್ರ ಶೀರ್ಷ ಪುರುಷ, ಸಹಸ್ರ ಒಂದೇ ಸಹಸ್ರ. ಪುರುಷನಿಗೆ ತಲೆ 1000 ಆದ್ರೆ ಕಣ್ಣು ಎಷ್ಟಿರ್ಬೇಕು? ಸಹಸ್ರಾಕ್ಷ.
ಒಂದೇ ಕಣ್ಣಾಗಾರೆ ಭಗವಂತನಿಗೆ. ಅಲ್ಲಿ ಸಹಸ್ರ ಅನ್ನೋದು ಇನ್ಯೂಮರಬಲ್, ಅಸಂಖ್ಯಾತವಾದದ್ದು ಅಂತ. ಹೀಗೆ ಅರ್ಥಗಳು ಇದು ಬರಬೇಕಾದ್ರೆ ಇಲ್ಲೂ ಕೂಡ ಆ ತರದಲ್ಲಿ ಬರುತ್ತೆ. ದೀರ್ಘವಾದ ಆಯಸ್ಸು, ಪೂರ್ಣವಾದ ಆಯಸ್ಸು ಅಂತ ಹೇಳ್ಬೇಕಾದ್ರೆ ಯಜಮಾನನಿಗೆ ಪೂರ್ಣ ಆಯುಷ್ಯನ್ನ ನೀಡಿ ಅವನನ್ನ ವರ್ಧಿಸು. ಹೋಮಗಳ ಆರಂಭದಲ್ಲಿ ನೀನು ಮೊಟ್ಟ ಮೊದಲನೇ ಆಹುತಿ ಭಾಗಿಯಾಗಿರುವುದರಿಂದ ಅಗ್ನಿಂ ಪ್ರಥಮಂ ಯಜೇತೆ ಅಗ್ನಿಮುಖಾಯೇವ ದೇವತಾ ಪ್ರೀಣಾತಿ. ಅದಕ್ಕಾಗಿ ಘೃತಂ ಪೀತ್ವಾ ಮಧುಚಾರು ಗವ್ಯಂ ಪಿದೇವ ಪುತ್ರಂ ಅಭಿರಕ್ಷತಾ ಧಿಮಂ ಅವಿಶೋ ಜುಷಾಣಃ. ಮೊದಲ ಆಹುತಿ ಅಗ್ನಿಗೆ. ಹಾಗೆ ನೀನ್ ತಗೊಂಡಿರೋದ್ರಿಂದ ಯಜ್ಞಗಳಿಗೆ ಮೊದಲಿಗನಾಗಿದ್ದೀಯೆ, ಹಾಗೂ ಯಜ್ಞಗಳಲ್ಲಿ ಆಹುತಿ ಸಮರ್ಪಣೆಗೆ ಅನುಕೂಲವಾಗುವಂತಹ ಜ್ವಾಲೆಯ ಉತ್ಪತ್ತಿಗೂ ನೀನು ಕಾರಣವಾಗಿದ್ದೀಯ. ಸ್ವಾದಿಷ್ಟವಾದ ಅಂದ್ರೆ ಮಧುರವಾದಂತಹ ಸಂಸ್ಕಾರಗೊಳಿಸಿದ್ದಂತಹ ಅತ್ಯಂತ ಪರಿಶುದ್ಧವಾದ ಗೋವಿನ ತುಪ್ಪ, ಆಜ್ಯ ಸಂಸ್ಕಾರ ಜ್ವಲತಾ ತೃಣೇನ ಅವಧ್ಯೋತ್ಯ, ಶುದ್ಧವಾದ ಅಗ್ನಿ ಇದು ತುಪ್ಪ, ಅದನ್ನ ನಿನಗೆ ಸಮರ್ಪಣೆ ಕೊಡ್ತಾ ಇದ್ದೀವಿ. ದರ್ಬೆ 2 ಹಚ್ಬಿಟ್ಟು ತುಪ್ಪದಲ್ಲಿ ಅದ್ದೋದು ಉದ್ದೇಶ ಏನು ಅಂದ್ರೆ ಆ ಶುದ್ಧವಾದ ಅಗ್ನಿಗೆ ಕೊಡುವಂತಹದ್ದು, ಅದರದಕ್ಕಾಗಿ ಬರುವಂತ ಪರಿಶುದ್ಧವಾದ ದರ್ಬೆಯಿಂದ ಹಚ್ಬಿಟ್ಟು ಅದ್ರೊಳಗಡೆ ಅದ್ದೋದು ಎಲ್ಲ ಅಲ್ಲಿ ಆಪಸ್ತಂಭ ಸೂತ್ರದಲ್ಲಿ ಬರೋದು. ಹಾಗೆ ಮಾಡಿದಂತಹ ಗೋವಿನ ತುಪ್ಪ ಅದರಿಂದ ಹೋಮದಲ್ಲಿ ಮಾಡಿದ್ದನ್ನು ಸ್ವೀಕರಿಸಿ ತಂದೆ ಮಗನನ್ನ ರಕ್ಷಿಸುವಂತೆ ನೀನು ಯಜಮಾನನನ್ನು ಪರಿಪೂರ್ಣವಾಗಿ ರಕ್ಷಿಸಲಾಗುವ. ತಂದೆಗೆ ತನ್ನ ಮಗನ ಬಗ್ಗೆ ಅವನ ಪ್ರೀತಿ ಇದ್ರ ಬಗ್ಗೆ ಸಂದೇಹ ಏನಿಲ್ವಲ್ಲ. ಮಗನನ್ನು ಯಾವುದೇ ಕಾರಣದಿಂದಾನಾದ್ರೂ ಹೇಗಾದ್ರೂ ಸರಿ ಅವನನ್ನ ರಕ್ಷಣೆ ಮಾಡಬೇಕು, ಅವನನ್ನ ಎಲ್ಲ ಚೆನ್ನಾಗಿ ತರಬೇಕು, ಇವನಿಗೆ ಸಿಗದೆ ಇದ್ದಿದ್ದೆಲ್ಲ ಅವನಿಗೆ ಸಿಗ್ಬೇಕು, ಅದಕ್ಕೆಲ್ಲ ಎಷ್ಟು ಸ್ಯಾಕ್ರಿಫೈಸ್ ಮಾಡೋದು. ಆ ರೀತಿ ತಂದೆಯ ವಾತ್ಸಲ್ಯ, ಪಿತೃ ವಾತ್ಸಲ್ಯದಿಂದ ಹೇ ಅಗ್ನೇ ಈ ಯಜಮಾನನನ್ನ ನೀನು ರಕ್ಷಿಸು. ಪಿತೇವ ಪುತ್ರಮಭಿರಕ್ಷತಾ ಧಿಮಂ. 37ನೇ ಮಂತ್ರ. ಇಮಮಗ್ನ ಆಯುಷೆ ವರ್ಚಸೆ ಕೃತಿ. ಅಗ್ನಿದೇವನೇ, ನಿನ್ನ ಅನುಗ್ರಹದಿಂದ ಈ ಯಜಮಾನನು ಉತ್ತಮವಾದ ಶಕ್ತಿಶಾಲಿಯಾದವನು ಮತ್ತು ದೀರ್ಘ ಆಯುಷುಳ್ಳವನು ಆಗಲಿ. ವರುಣದೇವನು ಪ್ರಕೃಷ್ಟವಾದ ಶಕ್ತಿಯನ್ನು ಉಂಟು ಮಾಡಲಿ. ಪೃಥ್ವಿ ಮಾತೆ ತಾಯಿಯ ಮಗನನ್ನ ವಾತ್ಸಲ್ಯದಿಂದ ಪೋಷಿಸುವಂತೆ ಈ ಯಜಮಾನನ ಸುಖ ಹಾಗೂ ಸಂತೋಷವನ್ನ ಅನುಗ್ರಹಿಸಲಿ. ಅವನ ಕ್ಲೇಶಗಳನ್ನೆಲ್ಲ ದೂರ ಮಾಡ್ಲಿ. ವಿಶ್ವೇ ದೇವತೆಗಳು ಅವರ ಅನುಗ್ರಹದಿಂದ ಈತನು ಬಾಲ್ಯ ಮತ್ತು ಯೌವನಗಳಲ್ಲಿ ಮೃತ್ಯುವಿಗೆ ತುತ್ತಾಗದೆ ಪರಿಪೂರ್ಣವಾದ ಆಯಸ್ಸನ್ನು ಹೊಂದಲಿ. ಇವೆಲ್ಲ ಈ ಮಂತ್ರದಲ್ಲಿ. ಮಾತೆ ವಾಸ್ಮ ಅದಿತೆ ಶರ್ಮಯಚ್ಚ ವಿಶ್ವೇ ದೇವ ಜರದಷ್ಟಿರ್ ಯಥಾಸತಿ. 38ನೇ ಮಂತ್ರ. ಅಗ್ನ ಆಯುವಂಶಿ. ಅಗ್ನಿದೇವನ ಪೂರ್ಣ ಅನುಗ್ರಹದಿಂದ ನಮ್ಮ ಜೀವನ ಸಮೃದ್ಧಿಯಾಗಲಿ. ಹಾಲು ಮೊದಲಾದ ರಸರೂಪವಾದ ಭೋಜ್ಯ ವಸ್ತುಗಳು ಹಾಗೂ ಅನ್ನವು ನಮಗೆ ವಿಪುಲವಾಗಿ ಒದಗುವಂತಾಗ್ಲಿ. ಹಾಲು ಎಲ್ಲವೂ ಚೆನ್ನಾಗಿ ಸಿಗ್ಲಿ. ಸಿಕ್ಕಿದ್ರೆ ಅದು ತಿನ್ನುವಂತ ಯೋಗ್ಯತೆನೂ ಇನ್ನು ಸಿಗ್ಲಿ, ಲಭ್ಯ. ಈಗ ಸಿಹಿ ಬೇಕಾದಷ್ಟು ತಿನ್ಬೋದು, ಡಯಾಬಿಟಿಸ್ ಬಂದಿದೆ, ಉಪ್ಪು ಜಾಸ್ತಿ ಆದ್ರೆ BP ರೈಸ್ ಆಗುತ್ತೆ, ಅವ್ರಿಗೆ ಉಪ್ಪಿನ ತಿನ್ಬಾರ್ದು, ಇದು ತಿನ್ಬಾರ್ದು, ಎಲ್ಲ ಇದ್ರು ಏನು ಉಪಯೋಗ? ಅಲ್ಲಿದ್ದವನು ಕಡ್ಲೆ ಇಲ್ಲ, ಕಡ್ಲೆ ಇದ್ದವನು ಹೊಲ್ಲಿಲ್ಲ ಅಂತ. ಹಾಗಾಗದೆ ಸಂಪತ್ತು ಸಿಗ್ಲಿ, ಅದನ್ನ ಅನುಭವಿಸುವಂತ ಇದು ಕೂಡ ಇವನಿಗೆ ಸಿಗ್ಲಿ. ಇದೆಲ್ಲ ಪ್ರಾರ್ಥನೆಯಲ್ಲಿ ಬರುವಂತದ್ದು. ಹಾಗೂ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮನ್ನು ಅಗ್ನಿದೇವ ಅನುಗ್ರಹಿಸಲಿ. 39ನೇ ಮಂತ್ರ. ಅಗ್ನೇ ಪವಸ್ವ ಸ್ವಪ ಅಗ್ನೇ ಅಸ್ಮೇ ವರ್ಚಸ್ಸು ವೀರ್ಯಂ. ಸದಾಕಾಲ ಒಳ್ಳೆಯ ತಪಸ್ಸನ್ನೇ ಆಚರಿಸುವಂತ ಅಗ್ನಿದೇವ ನಮಗೆ ಬ್ರಹ್ಮ ವರ್ಚಸ್ಸನ್ನ ಹಾಗೂ ಉತ್ತಮವಾದ ಶರೀರ ಸಾಮರ್ಥ್ಯವನ್ನ ಅನುಗ್ರಹಿಸಲಿ. ವಯಸ್ಸಾದ್ಮೇಲೆ ಆಗೋಲ್ಲ, ಶೈಥಿಲ್ಯ ಶಿಥಿಲವಾಯ್ತು, ಮೊದಲಿನಂತಹ ಪಟುತ್ವ ಇಲ್ಲ. ಆಗ ಮೊದಲು ನಾವೆಲ್ಲ ಮಾಡ್ತಾ ಇದ್ವಿ, ಈಗ ನಮಗ್ ಶಕ್ತಿ ಇಲ್ಲ. ಆ ಶಕ್ತಿಯನ್ನು ಸಮರ್ಪಿಸ್ಲಿ, ಕೊಡ್ಲಿ, ಕಡೆ ತನಕ ನಾವು ಚೆನ್ನಾಗಿರ್ಲಿ. ನಮ್ಮ ಪಾಪ ಶೇಷಗಳನ್ನ ಸಂಪೂರ್ಣವಾಗಿ ವಿನಾಶ ಮಾಡಿ ಸಂಪತ್ತನ್ನ ಪುಷ್ಟಿಯನ್ನ ಸಹದಿ ಅಗ್ನಿ ಅದನ್ನ ಅಗ್ನಿಸ್ಲಿ. ಪುಷ್ಟಿ ತುಷ್ಟಿ. ತುಷ್ಟಿ ಅಂದ್ರೆ ಎಲ್ಲ ತೃಪ್ತವಾಗಿ ಉಲ್ಲಾಸದಿಂದ ಇರೋದು. ಪುಷ್ಟಿ ಅಂದ್ರೆ ಶರೀರ ಚೆನ್ನಾಗಿರುವಂತದ್ದು, ಯಾವ ಏಲ್ಮೆಂಟ್ಸು ಇಲ್ಲ ಅವನಿಗೆ. ಅಲ್ಲಿ ನೋವು ಇಲ್ಲಿ ನೋವು, ನಿಂತ್ಕೊಳಕ್ ಆಗೋಲ್ಲ, ಹೆಚ್ಚಿಗೆ ಹೊತ್ತು ಕೂತ್ಕೊಳಕ್ ಆಗೋಲ್ಲ, ಈ ತರದ್ ಯಾವ್ದು ಬರಬಾರ್ದು. ಸಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ ವೇದದ ಪ್ರಾರ್ಥನೆ. ಹಾಗೆ 40ನೇ ಮಂತ್ರ. ಅಗ್ನಿರ್ ಋಷಿ ಪವಮಾನಃ. ಅಗ್ನಿದೇವನು ಸ್ವತಃ ಅತೀಂದ್ರಿಯ ಜ್ಞಾನಿಯಾಗಿದ್ದು, ಇಂದ್ರಿಯಕ್ಕೆ ಅತೀತವಾದ ಜ್ಞಾನ ದೇವತೆಗಳಿಗೆ ಸಾಧ್ಯ ಇದು. ತ್ರಿಕಾಲದರ್ಶಿಗಳು ಎಲ್ಲ ಪಾಪಗಳನ್ನ ನಾಶಪಡಿಸಿ ಜೀವಾತ್ಮರನ್ನ ಶೋಧಿಸುವ ಸಾಮರ್ಥ್ಯವನ್ನು ಹೊಂದಿದವನಾಗಿದ್ದಾನೆ. ಹಾಗೂ ನಿಷಾದ ಪರ್ಯಂತವಾಗಿ ಗಣಿಸಿ 5 ವರ್ಣಗಳಲ್ಲಿ ಜನ್ಮ ಪಡೆದಿದ್ದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜ, ನಿಷಾದ, 5 ಜನ್ಮಗಳು.
ಚಂಡಾಲ ಜನ್ಮ, ಬೇಡರು ಇವರೆಲ್ಲ, ನಾಯಿ ಮಾಂಸ ತಿನ್ನೋರು ಇವರೆಲ್ಲ, ಅಷ್ಟು ಜನಕ್ಕೂ ಕೂಡ 5 ವರ್ಣಗಳಲ್ಲಿ ಜನ್ಮ ಪಡೆದಿದ್ದು. ಯಜ್ಞಾದಿ ವೈದಿಕ ಕರ್ಮಗಳಲ್ಲಿ ಆದ್ಯ ಪೂಜ್ಯನು ಅಥವಾ ಮಂಚೂಣಿಯಲ್ಲಿದ್ದವನು. ಅವನ ಸಾಮರ್ಥ್ಯ ಎಷ್ಟು ಅಂದ್ರೆ ಈ ಎಲ್ಲ ವರ್ಣದವರನ್ನು ಉದ್ಧಾರ ಮಾಡಬಲ್ಲ. ಅದನ್ನು ಹೇಳಿದ್ದಲ್ಲಿ ಯಜ್ಞಾದಿ ವೈದಿಕ ಕರ್ಮಗಳಲ್ಲಿ ಆದ್ಯ ಪೂಜ್ಯನು, ಪ್ರಥಮ ಪೂಜೆ ಇನಿಯ ಅಗ್ನಿ, ಅವನು ಮುಂಚೂಣಿಯಲ್ಲಿ ಇದ್ದಾನೆ, ಫಸ್ಟ್ ಅವನು. ಇಂತಹ ಗುಣ ವಿಶೇಷಗಳಿಂದ ಕೂಡಿದ ಅಗ್ನಿ ಎಂಬ ದೊಡ್ಡದಾದ ಆಶ್ರಯ ಮನೆಯನ್ನ ನಾವು ಹೊಂದುತ್ತೇವೆ. ತಮೀಮಹೇ ಮಹಾಗಯಂ ಪವಮಾನ ಪಾಂಚಜನ್ಯ ಪುರೋಹಿತ. ಇವೆಲ್ಲಿ 41ನೇದು ಅಗ್ನೇ ಜಾತಾನ್ ಪ್ರಣುದಾನ ಸಪತ್ನಾನ್. ಹೇ ಅಗ್ನಿದೇವನೇ, ನಮಗಿಂತ ಮೊದಲು ಹುಟ್ಟಿದ ನಮ್ಮ ಶತ್ರುಗಳನ್ನ ನೀನು ನಾಶಪಡಿಸು. ನಾವು ಹುಟ್ಟೋಕ್ ಮೊದ್ಲೇ ಹುಟ್ಟಿದವರು ಅಂದ್ರೆ ನಮಗಿಂತ ಹಿರಿಯರು ನಮ್ಮನ್ನು ಶಪಿಸುವಂತಹದ್ದು. ಇಂಥದ್ದು ಆಗ್ಬೋದಲ್ಲ ಮಾತ್ಸರ್ಯ. ಮತ್ತೊಂದು, ದೊಡ್ಡವರು ಚಿಕ್ಕವರು ಆಗ್ಬೇಕಾಗಿಲ್ಲ ಮಾತ್ಸರ್ಯಕ್ಕೆ, ಯಾರು ಬೇಕಾದ್ರೂ ಆಗ್ಬೋದು, ಅದು ಆಹುತಿ ಆದ್ರೆ. 5 ಹರಿಷಡ್ವರ್ಗಗಳಲ್ಲಿ. ಹಾಗೂ ನೀನು ಅತೀಂದ್ರಿಯ ಶಕ್ತಿ ಉಳ್ಳವನಾಗಿರೋದ್ರಿಂದ ಹಿಂದಿನ ಮಂತ್ರದಲ್ಲಿ ತಿಳಿಸಿದಂತೆ ಇನ್ನು ಮುಂದೆ ಜನಿಸಲಿರುವ ನಮ್ಮ ಶತ್ರುಗಳನ್ನ ಹುಟ್ಟೋದಕ್ಕೆ ಪ್ರತಿಬಂಧಕವನ್ನು ಒಡ್ಡಿ ಅವರು ಹುಟ್ಟದಂತೆ ಅವರನ್ನು ನಾಶಪಡಿಸುವ. ಯಾಕೆಂದ್ರೆ ಹುಟ್ಟಿದ ಮೇಲೆ ಅವರು ನಮ್ಮ ದ್ವೇಷ ಸಾಧಿಸ್ತಾರೆ. ಅದಕ್ಕೆ ಯಾರಿದ್ದಾರೆ ಅವರನ್ನ ಕೇಳ್ಬೋದ ಹಿಂಗೆ ಅಂದ್ರೆ ಎಲ್ಲಾ ಮಂತ್ರಗಳು ಇದೆ. ನಾವೇನ್ ಕೆಟ್ಟದ್ದನ್ನ ಯಾರಿಗೂ ಬಯಸೋದ್ ಬೇಡ, ಆದ್ರೆ ಅವನಿಂದ ನನಗ್ ತೊಂದರೆ ಆಗೋದ. ಈಗ ಆಂಜನೇಯ ಹೋದ, ಅಲ್ಲಿ ಇದ್ ಮಾಡ್ತಾ ಇದ್ದ, ರಾಕ್ಷಸರು ಬಂದ್ರು, ಅವನು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗಿತ್ತು, ಕೊಂದ. ರಾವಣನ ಮಗನೂ ಸತ್ತ. ಪ್ರಹಸ್ತ ಅವನ 5 ಮಂತ್ರಿ ಕುಮಾರರು ಹೋದ್ರು ಎಲ್ಲ ಸುಂದರಕಾಂಡದಲ್ಲಿ. ವಿಭೀಷಣ ಇವನನ್ನ ತಲೆ ತೆಗೆದ್ಬಿಡಿ ಅಂತ ರಾವಣ ಹೇಳಿದಾಗ ರಾವಣನ್ಗೆ ಹೇಳೋದು, ನೋಡು ಅವನನ್ನ ಸೇವ್ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಕೊಂದ. ನಿನ್ನ ಮಗನು ಹೋಗಿದ್ದಾನೆ ಇಲ್ಲ ಅಂತಲ್ಲ, ಆದ್ರೆ ಅವ್ನು ಹೇಳೋದು ನಾನು ರಾಮದೂತ, ದೂತೋಹಂ ರಾಮ ಚಂದ್ರೇಣ ಅಂತ ಹೇಳ್ತಾನೆ, ರಾಮಸ್ಯ ಅಂತ ಹೇಳ್ತಾನೆ. ಅದರಿಂದ ದೂತನನ್ನು ಕೊಲ್ಲಬಾರ್ದು ಅನ್ನೋದು ವಿಧಿ ಇದೆ. ನೀನು ಅವನಿಗೆ ಪನಿಷ್ಮೆಂಟ್ ಕೊಡು, ಏನು ಬೇಕಾದ್ರೂ ಶಿಕ್ಷೆ ಕೊಡು, ಆದ್ರೆ ಪ್ರಾಣ ತೆಗಿಬಾರ್ದು. ಒಪ್ಕೊಳ್ತಾನೆ ರಾವಣ. ಅವನ್ ಬಾಲ ತುಂಬಾ ಇಷ್ಟ ಕೋತಿಗಳಿಗೆ, ಬಾಲವನ್ನು ಇದಕ್ಕೆ ಬೆಂಕಿ ಹಚ್ಚಿ ಅಂತ. ಹೀಗೆ ಅಲ್ಲಿ ಆಂಜನೇಯ ಮಾಡಿ ಸರಿ ನೋಡಿ ಅಂದ್ರೆ ಸರಿ, ಯಾಕೆಂದ್ರೆ ಅವನ ಮೇಲೆ ಬಂದ್ರು, ಅದಕ್ಕಾಗಿ ಮಾಡಿ. ಯಾಕೆ ಈ ಕತೆ ಹೇಳಿದ್ದು ಅಂತಂದ್ರೆ, ಇಲ್ಲಿ ನಮಗೆ ಮುಂದಕ್ಕೆ ಅಡ್ಡಿಯನ್ನು ಮತ್ತೊಂದು ಉಂಟು ಮಾಡುವಂತ ಶತ್ರುಗಳು ಇದ್ರೆ ಅವ್ರು ಹುಟ್ಟೋದೇ ಬೇಡ, ಬಯಸೋದು ತಪ್ಪಿಲ್ಲ. ಯಾವ್ದನ್ನ ಕೇಳೋನು ಅದೇ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದ್ ವೇಳೆ ಅಂತವ್ರು ಇದ್ರೆ ಅಂತವ್ರನ್ನ ನೀನು ನಾಶ ಮಾಡು. ನಮ್ಮನ್ನು ಅನುಗ್ರಹಿಸ ವಿಶಾಲವಾದ ಮನೋಭೂಮಿಕೆಯುಳ್ಳ ನೀನು ಯಜ್ಞಶಾಲೆಯಲ್ಲಿ ಅನುಷ್ಠಾನ ಮಾಡುವ ವೇದಗಳಲ್ಲಿ ಹೇಳಲ್ಪಟ್ಟಂತಹ ಯಜ್ಞ ಯಾಗಾದಿಗಳ ನಿರ್ವಾಹಕ, ನೆರವೇರುವಂತೆ ಮಾಡುವನು. ಬರೀ ಮೆಸೆಂಜರ್ ಅಷ್ಟೇ ಅಲ್ಲ, ಯಜ್ಞ ಪೂರ್ಣವಾಗ್ಬೇಕಾದ್ರೂ ಅಷ್ಟೇ. ಅದಕ್ಕೆ ಅಗ್ನೇ ನಯ ಸಪದಾರಾಯೇ, ಒಂದು ಅಗ್ನಿಗೆ ಅಂದ್ರೆ ಇನ್ನೊಂದನ್ನ ಅಗ್ನಿಗೆ ಅಂತರ್ಯಾಮಿಯಾಗಿ ಭಗವಂತನ ತನಕ ಅನ್ವಯ ಮಾಡಬಹುದು. ನಿನ್ನ ಅನುಗ್ರಹದಿಂದ ನಾವು ಸುಖವನ್ನು ಹೊಂದುತ್ತೇವೆ. 42ನೇ ಮಂತ್ರ ಸಹಸಾ ಜಾತಾನ್ ಪ್ರಣುದಾನ ಸಪತ್ನಾನ್. ಹೇ ಅಗ್ನಿದೇವನೇ, ನಮ್ಮ ಶತ್ರುಗಳನ್ನ ನಾಶಪಡಿಸುವ. ಈ ಶತ್ರುಗಳು ಅಂದ್ರೆ ಹೊರಗಡೆಯಿಂದ ಮಾಡೋರಲ್ಲ, ನಮ್ಮ ಪ್ರಧಾನ ಶತ್ರುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಹರಿ ಅಂದ್ರೆ ಶತ್ರು, ಹರಿ ಷಡ್ವರ್ಗ, 6 ವರ್ಗದ ಶತ್ರುಗಳು, ಅವರನ್ನ ನಾಶಪಡಿಸುವ. ಹಾಗೂ ಮುಂದೆ ಉತ್ಪತ್ತಿಯಾಗಲಿರುವ ಶತ್ರುಗಳನ್ನು ಹುಟ್ಟದಂತೆ ಮಾಡು. ನಮ್ಮಲ್ಲಿ ಉತ್ತಮವಾದ ಸೌಹಾರ್ದ ಭಾವನೆಯನ್ನು ಹೊಂದಿದ ನೀನು ನಮ್ಮ ಶತ್ರುಗಳಿಗಿಂತ ನಮ್ಮನ್ನು ಉತ್ತಮವನ್ನಾಗಿಸು. ಮನುಷ್ಯೇಶು ಗುರು ಆಯುಷ್ಮಂತಂ ವರ್ಚಸ್ವಂತಂ. ಮನುಷ್ಯೇಶು ಗುರು, ಮನುಷ್ಯರಲ್ಲಿ ನಾನು ಎಲ್ಲರಿಂದನೂ ಇದಾಗಿ ಬರುವಂತ ಆ ತೇಜಸ್ಸು ಉಂಟಾಗ್ಲಿ, ಕೇಳೋದು ತಪ್ಪಿಲ್ಲ ಇದು. ಹಾಗೆ ಹರಿ ಅಂತಂದ್ರೆ ಶತ್ರುಗಳು. ಈಗ ನನಗೇನೋ ಒಂದಷ್ಟು ಎಲ್ಲ ಇದ್ ಮಾಡ್ಕೊಂಡು ಆಮೇಲೆ ಏನೋ ಎಲ್ಲರೂ ನೀವು ಇದು ಅಂತ ತಲೆ ತಿರುಗ್ಬಿಟ್ರೆ ನನ್ ಬಿಟ್ರಿಲ್ಲ, ಈ ಅಹಂಕಾರ ನನಗ್ ಬರ್ದೇ ಇರ್ಲಿ, ಅದು ನನ್ನ ಶತ್ರು, ನನ್ನ ಆತ್ಮದ ನಾಶ. ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾದ ಆತ್ಮವನೇ ಮಂಕುತಿಮ್ಮ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣುಗೊಂಡಲವು. ಮನ್ನಣೆಯ ದಾಹ ಇದು ಎಲ್ರಿಗೂ ಬಿಟ್ಟಿದ್ದಲ್ಲ ಇದು. ಅಂಥದ್ದನ್ನು ಪರಿಹಾರ ಮಾಡು. ಅಗ್ನಿಯನ ಪ್ರಾರ್ಥನೆ. ನಿನ್ನ ಅನುಗ್ರಹದಿಂದ ನಾವು ಶ್ರೇಷ್ಠರಾಗ್ತೇವೆ. ನಮ್ಮ ಶತ್ರುಗಳನ್ನ ನಾಶಪಡಿಸಿ ನಮ್ಮನ್ನು ಅನುಗ್ರಹಿಸು. ಅಗ್ನೇ ಯೋನೋ ಅಭಿತೋ ಜನೋ. ಹೇ ಅಗ್ನಿದೇವನೇ, ತೋಳದಂತೆ ವೃಕ, ವೃಕ ಅಂದ್ರೆ ವೃಕಾಸುರ, ಇವನು ವೃಕೋದರ ಭೀಮ,
ತೋಳದ ಹೊಟ್ಟೆ ಅಂದ್ರೆ ಅದಕ್ಕೆ ಎಷ್ಟು ತಿಂದ್ರು ತಿನ್ನುತ್ತಾ ಇರುತ್ತೆ, ಸಿಕ್ಕಾಪಟ್ಟೆ ತಿನ್ನುತ್ತೆ ತೋಳ. ಅದಕ್ಕಾಗಿ ತೋಳದಂತೆ ನಮ್ಮನ್ನು ಕಿತ್ತು ತಿನ್ನುವ ಮತ್ತು ನಮ್ಮ ಕಾರ್ಯಗಳನ್ನ ನಾಶ ಮಾಡುವಂತಹ ಸರ್ವ ವಿಧದಲ್ಲೂ ನಮ್ಮನ್ನು ಹಿಂಸಿಸುತ್ತಿರುವ ಆ ನಮ್ಮ ಶತ್ರುಗಳನ್ನ ಶತ್ರು ನಾಶಕನಾದ ನೀನು ವಿನಾಶ ಮಾಡಿ ನಮ್ಮನ್ನು ರಕ್ಷಿಸು, ಹಾಗೂ ನಮಗೆ ಸಂಪತ್ತನ್ನು ಅನುಗ್ರಹಿಸು. ಕೆಲವರಿಗೆ ತಿನ್ನುವಂತಹದ್ದು ಇದ್ದಾರೆ, ಕೆಲವರೆಲ್ಲ ಎಷ್ಟು ತಿಂದ್ರು ಕೂಡ ಇನ್ನೂ ಬೇಕು ಬೇಕು ಅಂತ ಅನ್ನುವಂಥದ್ದು. ಏನು ಈಗ ತಾನೇ ತಿಂದಿದ್ದಲ್ಲ, ಇದಾಯ್ತಲ್ಲ, ಅಯ್ಯೋ ಹಸು ಅಂತ. ಅದು ಒಂದು ಇದು ಕ್ಷುತ್ಪಿ ಭಾಷೆ, ಅವನನ್ನ ಇದಾಗಿ ಮಾಡ್ತಾ ಇರೋದು. ಅನೇಕರನ್ನ ನೋಡ್ತೀರಿ ನೀವು, ಈ ಸುಮ್ನೆ ಅಷ್ಟೆಲ್ಲ ತಿಂದ್ರು ಇಷ್ಟಾದ್ರೂ ತಿಂದಲ್ಲ ಸುಮ್ನೆ ಊದ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲ, ಸಣ್ಣಗೆ ಇರ್ತಾರೆ, ಆದ್ರೆ ತಿನ್ನೋದು ಜಾಸ್ತಿ. ಇದು ವಿಪರೀತಗಳು, ಕರ್ಮದಿಂದ ಬರುವಂತದ್ದೆಲ್ಲ ಇದು. ಅಗಮರ್ಷಣ ಸೂಕ್ತದಲ್ಲಿ ಅತ್ಯಾಶನಾದತಿ ಪಾನಾತ್ ಯಚ್ಚ ಉಗ್ರ ಪ್ರತಿಗ್ರಹ ಆತೆ. ನಾನು ಒಂದ್ ವೇಳೆ ಹೆಚ್ಚಾಗಿ ಯಾವ್ದೋ ಇವಾಗ ತುಂಬಾ ಸ್ವೀಟ್ ಚೆನ್ನಾಗಿತ್ತು ಕೊಡು, ಇನ್ನೊಂದ್ 2 ಲೋಟ ಕುಡಿದು ಬಿಡ್ತೀನಿ, ಪಾಯಸನೋ ಇಲ್ಲ ಇನ್ನೇನೋ ಒಂದ್ ಸ್ವೀಟು ಇನ್ನೊಂದಷ್ಟು ತಿಂದ್ಬಿಡ್ತೀನಿ. ಅತಿ ಆಶನ ಸ್ವೀಟ್ ತಿಂದಿದ್ದು, ಅತ್ಯಾಶನಾದತಿ ಪಾನ ಆತೆ. ಆಶನ ಪಾನ 2 ಮಾಡಿದ್ರೆ ಅದನ್ನ ಪರಿಹರಿಸು ಅಗಮರ್ಷಣ ಸೂಕ್ತದಲ್ಲಿ. ಅದೇ ಹೋಮದಲ್ಲಿ ಕೂಷ್ಮಾಂಡ ಹೋಮ ಯಾಕೆ ಬಹಳ ಶ್ರೇಷ್ಠ ಅಂತ ಹೇಳಿರೋದು ಇದು. ಸುಮ್ನೇನೆ ಪ್ರತಿ ವರ್ಷ, ನೆನ್ನೆನೆ ಹೇಳಿದೆ ಈ ಮಾತನ್ನ ನಾನು, ಪ್ರತಿ ವರ್ಷ ಮನೆಯಲ್ಲಿ ಒಂದು ಕೂಷ್ಮಾಂಡ ಹೋಮ ನಡೀಬೇಕು. ನಿಮಗೆ ತಾರಾಬಲ ಇದೆಲ್ಲ ನೋಡ್ಕೊಂಡು ಒಳ್ಳೆಯ ಇದ್ರಲ್ಲಿ ಮಾಡಿದ್ರೆ ನಿಮಗ್ ಶ್ರೇಯಸ್ಸು. ಹಿಂದಿನ ಜನ್ಮಗಳದೆಲ್ಲ ಪರಿಹಾರ ಮಾಡ್ಕೊಳ್ಳುವಂತದ್ದು. ನೇತೆ ದಿಕ್ಕನ್ನ ಕೇಟ್ಪಾರಂಗ ಎಲ್ಲ 35 ತಿಳ್ತೆ ದಿಕ್ಕನ್ನ ಎಣ್ಣೆನ್ನ ಪರಿಹಾರ ಪಡ್ತದೆ. ಟ್ರೈನ್ ಇದು ಎಲ್ಲ ರೀತಿ ಜನ್ಮಾಂತರದಲ್ಲಿ ಮಾಡಿದಂತ ಎಲ್ಲದರ ಪರಿಹಾರ ಆಗ್ಬೋದು. ತೋಳದಂತೆ ಹಿಂಸಿಸ್ತಾ ಇರುವಂತ ಶತ್ರುಗಳನ್ನ ನೀನು ವಿನಾಶ ಮಾಡಿ ನಮ್ಮನ್ನು ರಕ್ಷಿಸು, ಹಾಗೂ ನಮ್ಮ ಸಂಪತ್ತನ್ನು ಅನುಗ್ರಹಿಸು ನಮಗೆ. ಅಗ್ನೇಯೋ ನೋ ಬಿದಾಸತಿ ಸಮಾನೋ ಯಶ್ಚ ನಿಷ್ಟ್ಯ. ಹೇ ಅಗ್ನಿದೇವನೇ, ಯಾವ ಪ್ರಬಲನಾದ ಶತ್ರು ನಮ್ಮನ್ನು ಹಿಂಸಿಸ್ತಾನೋ, ಈ ಅಹಂಕಾರವೋ ಇಲ್ಲ ಕಾಮವೋ ಇಲ್ಲ ನನಗೆ ಕೋಪನೇ ಕಂಟ್ರೋಲ್ ಮಾಡೋಕ್ಕಾಗವಲ್ಲ, ಎಲ್ಲವೂ ಅಷ್ಟೇ. ಇವರೆಲ್ಲ ನಮ್ಮ ಶತ್ರುಗಳು ಅಂದ್ರೆ ಧೈರ್ಯಕ್ಕಾಗಿ ಏನೋ ನಿಮ್ಮ ಆಸ್ತಿನ ಕದ್ರು ಅಥವಾ ನಿಮ್ಮ ಮನಸ್ಸಿಗೆ ಏನೋ ದುಃಖ ಮಾಡಿದ್ರು ಹೊರಗಿನ ಚೇತನರು ಅಂತಲ್ಲ, ನಮಗೆ ಇರುವಂತ ಶತ್ರುಗಳು ಎಲ್ಲರೂ ಸೇರ್ತಾರೆ ಇದ್ರಲ್ಲಿ, ಇನ್ಕ್ಲೂಡಿಂಗ್ ದೆಮ್. ನಮ್ಮ ಸಮಾನ ಬಲವುಳ್ಳವನಾಗಿ ಸದಾಕಾಲ ಪೀಡಿಯನ್ನು ಉಂಟು ಮಾಡ್ತಾನೋ ಆ ಹಿಂಸಕರನ್ನ ಕಟ್ಟಿಗೆಯನ್ನ ಅಗ್ನಿಯಲ್ಲಿ ಹಾಕಿ ಉರಿಸುವಂತೆ ನಿನಗೋಸ್ಕರವಾಗಿ ಇಂಧನವನ್ನಾಗಿ ಮಾಡಿ ಎಸಿತೇನೆ. ನೀನು ಅವರನ್ನ ಭಗ್ನಗೊಳಿಸೋ. ಶಾಂತಿನಲ್ಲಿ ಜಂಬೆ ದದಾಮಿ ಯೋ ಮಾಂ ದ್ವೇಷ್ಟಿ ಯಂಚ ವಯಂ ದ್ವಿಷ್ಮಃ. ಯೋ ಮಾಂ ದ್ವೇಷ್ಟಿ, ಯಾರು ನನ್ನನ್ನು ದ್ವೇಷಿಸ್ತಾರೋ, ಯಂಚ ವಯಂ ದ್ವಿಷ್ಮಃ, ನಾನು ಯಾರನ್ನು ದ್ವೇಷಿಸ್ತೇನೋ ಇಬ್ಬರನ್ನು ಕೂಡ ನಿನ್ನ ದವಡೆ ಕೊಡ್ತೀನಿ, ಹಾಕೊಂಡು ಅಗುದವರನ್ನ ನಾಶ ಮಾಡು. ಆಭಿಚಾರಿಕ ಕ್ರಿಯೆಗಳು ಇವುಗಳೆಲ್ಲ ಬರುವಂತಹದ್ದು. ಶತ್ರುಗಳು ಎಲ್ಲ ರೀತಿಯಲ್ಲೂ ಇರ್ಬೋದು. ಮಾತ್ಸರ್ಯ ಅನ್ನೋದೇ ನಮಗೆ ಶತ್ರು. ಕಾಮ, ಕ್ರೋಧ, ಲೋಭ ಇವುಗಳೇನೆ ನಮ್ಮ ಶತ್ರುಗಳು. ಒಳಗಿನ ಶತ್ರುಗಳು, ಹೊರಗಿನ ಶತ್ರುಗಳು. ಬಾಹ್ಯ ಶತ್ರುಗಳಿಗಿಂತ ಅಂತಃ ಶತ್ರುಗಳ ಪವರ್ ಜಾಸ್ತಿ. ಅವ್ರೆಲ್ಲ ಸರಿ ಬಾದ್ರೆ ತುಂಬಾ ಶೀಘ್ರ ಕೋಪಿ ಹೋಯ್ತಾ ಎಲ್ಲ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಂಥದ್ದನ್ನು ಕೂಡ ಪರಿಹಾರ ಮಾಡು. ಬರೀ ಹೊರಗಿನವರೇ ಆಗ್ಬೇಕಾಗಿಲ್ಲ. ಯೋನ ಶಪಾದ ಶಪದೋ ಯಶ್ಚನ ಶಪದ ಶಪ ಅದೇ. ಕೋಪವಿಲ್ಲದಾಗ್ಲೂ ಕೂಡ ವಿನಾಕಾರಣ ಯಾವ ವೈರಿಯೋ ನಮ್ಮನ್ನು ನಿಂದಿಸ್ತಾನೋ, ಹಾಗೆ ಬೇರೆಯವರಿಂದ ನಿಂದಿಸಲ್ಪಟ್ಟವನಾಗಿ ಕಾರಣ ಇಲ್ದಿದ್ರು ನಮ್ಮನ್ನು ದೂಷಿಸ್ತಾನೋ, ಅಂತಹ ವೈರಿಗಳಲ್ಲಿ ನಮ್ಮ ಎಲ್ಲ ಪಾಪಗಳನ್ನು ಸೇರಿಸಿ ಇಟ್ಟು ದಿವಾರಾತ್ರ ಅಭಿಮಾನಿ ದೇವತೆಗಳು ಅಥವಾ ಉದಯ ಅಸ್ತಮಯ ಅಭಿಮಾನಿ ದೇವತೆಗಳು ನಮ್ಮನ್ನು ಅನುಗ್ರಹಿಸಲಿ. ವಿನಾಕಾರಣ ನಮ್ಮನ್ನು ದೂಷಿಸುವಂತವ್ರು. ಅದರಲ್ಲಿ ಹೇಳಿದ್ವಲ್ಲ ಏನು, ನಾಶ್ಲೀಲಂ ಕೀರ್ತಯೇತೆ. ಇನ್ನೊಬ್ಬರ ದೋಷವನ್ನ ನೀವು ಹೇಳಿದ್ರೆ ಅವ್ರ ಪಾಪಗಳು ನಿಮಗೆ ಸುತ್ಕೊಳ್ಳುತ್ತೆ ಅನ್ನೋ ಆಧಾರ ಇಲ್ಲಿ. ಅದಕ್ಕಾಗಿ ಬೇರೆಯವ್ರ ಬಗ್ಗೆ ಕೆಟ್ಟ ಮಾತಾಡ್ಬೇಡಿ. ನಾವು ತುಂಬಾ ಶ್ರೋತ್ರಿಯರು, ನಮ್ ಬಿಟ್ರಿ ಇಲ್ಲ ನಮ್ಮ ಆಚರಣೆ. ಏನ್ರಿ ಅವ್ರಿಗೆ ಸ್ವಲ್ಪನಾದ್ರೂ ಆಚರಣೆ ಇಲ್ಲ, ಏನ್ ಎಲ್ಲ ಹಂಗಾಗಿ ಇರ್ತಾರೆ. ನಿಮ್ಗೆ ಏನು ಅವ್ರು ಹೆಂಗಿದ್ರೇನು, ನಿಮ್ಗೆ ಏನಾಗಬೇಕು? ವೈ ಡು ಯು ವಾಂಟ್ ಟು ಕಾಮೆಂಟ್? ಅವನ ಬಿಡಿ, ನಂಗೆ ಗೊತ್ತು, ಚಿಕ್ಕ ಇದ್ದ ಕದ್ಬಿಟ್ಟಿದ್ರೆ ಅವನು, ನಂಗೆ ಗೊತ್ತು ಅವ್ರದೆಲ್ಲ ಪೂರ್ವೋತ್ತರ ಎಲ್ಲ ಗೊತ್ತು, ಅಯ್ಯೋ ಇತಿಹಾಸ ಎಲ್ಲ ಗೊತ್ತು. ಏನ್ ಸರ್ವಜ್ಞ ಇವನು, ಹೇಳಿದ್ರಿಂದ ಏನು ಇವನು ಮೋಕ್ಷ ಸಿಗ್ತಾ ಇದೆ, ಪಾಪಗಳನ್ನು ಮಾಡ್ತಾ ಇದ್ದಾನೆ, ಅವನ ಪಾಪ ಇವನ್ ತಗೊಳ್ತಾನೆ. ಹಾಗೆ ಬರುವಂತ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ಕಾರಣವಿಲ್ಲದೆ ಯಾರನ್ನಾದ್ರೂ ನಾವು ದೂಷಿಸಿದ್ರೆ
ಪ್ರಾಯಶ್ಚಿತ್ತಗಳಲ್ಲಿ ಪರಿಹಾರಗಳು ಎಂತೆಂತದ್ದಿದೆ ಅನ್ನೋದು ನೋಡಿ ಕುಷ್ಮಾಂಡ ಹೋಮದಲ್ಲಿ. ಅದಕ್ಕಾಗಿ ಇಷ್ಟೆಲ್ಲ ವಿವರಣೆಗಳು. ಯೋನ ಸಪತ್ನೋ ಯೋರಣಃ, ದೇವತೆಗಳೇ, ಯಾವನು ನಮ್ಮ ವೈರಿಯಾಗಿದ್ದು ಸದಾಕಾಲ ನಮ್ಮ ಅನಿಷ್ಟವನ್ನೇ ಚಿಂತಿಸ್ತಾನೋ, ಯಾರು ನಮ್ಮೊಡನೆ ಯುದ್ಧ ಮಾಡುವನಾಗಿ ನಮಗೆ ಬೆದರಿಕೆಯನ್ನು ಒಡ್ತಾನೋ, ಈ ಎರಡು ವಿಧವಾದ ಶತ್ರುಗಳ ಸಂಪತ್ತನ್ನ ಸಂಪೂರ್ಣವಾಗಿ ನಾಶ ಮಾಡಿ. ದೇವತೆಗಳನ್ನು ಪ್ರಾರ್ಥನೆ. ಹೇಗೆ ಲೋಕದಲ್ಲಿ ಅಗ್ನಿಯಿಂದ ಚೆನ್ನಾಗಿ ಹೊತ್ತುಕೊಂಡು ಉರಿಯುತ್ತಿರುವ ಕಟ್ಟಿಗೆ ಸಂಪೂರ್ಣವಾಗಿ ಭಸ್ಮವಾಗಿ ಕಟ್ಟಿಗೆಯ ಅಂಶ ಸ್ವಲ್ಪವೂ ಉಳಿಯೋದಿಲ್ವೋ ನಿಶ್ಶೇಷವಾಗಿ, ಹಾಗೆ ನಮ್ಮ ಶತ್ರುಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮನ್ನು ರಕ್ಷಿಸಿ. ಈ ಶೇಷಗಳನ್ನು ಉಳಿಸಬಾರದು ಅಂತ ಒಂದು ಮಾತು ಬಂದೆ. ಅಗ್ನಿಶೇಷ, ಋಣಶೇಷ, ಸಾಲ, ಶತ್ರುಶೇಷ ಉಳಿಸಬಾರದು ಅಂತ. ಹೀಗೆ ಅದು ಯಾಕೆಂದ್ರೆ ಅವ್ನು ಮತ್ತೆ ಚಿಗಿತ್ಕೊಂಡು ಬೆಳೆದು ಮತ್ತೆ ನಮ್ಮನ್ನ ಮೇಲೆ ಬೀಳ್ತಾನೆ. ಹಾಗೆ ಋಣಶೇಷ, ಸಾಲ ಯಾವುದು ಉಳಿಬಾರದು. ಅಗ್ನಿಶೇಷ, ಅಗ್ನಿ ಕೆಲಸ ಎಲ್ಲ ಆದ್ಮೇಲೆ ನಂದಿಸ್ಬಿಡ್ಬೋದು, ಬೇಕಾದ್ರೆ ತಪ್ಪಿಲ್ಲ. ಅಯ್ಯೋ ಅಪ್ಪಡಿಯೇ ವೆಚ್ಚಿಕೊಂಡು ಮಾತ್ಯೆ ಹೋಮತ್ಕೊಂಡತ್ಲೆ ಹೋಮ ಮಾಡಿದ್ದು ಚೆನ್ನಾಗ್ ಕಾದಿದೆ ಎಲ್ಲ ಆಗಿದೆ, ಹಾಗೆ ಇಟ್ಬಿಡೋದು. ಇನ್ ಯಾವ್ದೋ ಗಾಳಿಗೋ ಯಾವ್ದೋ ಒಂದು ಕಾಗದವನ್ನ ಬಿದ್ರೆ ಮತ್ತೆ ಹತ್ಕೊಳ್ಳುತ್ತೆ, ಸುತ್ತಲೂ ಇರೋದೆಲ್ಲ ಹತ್ಕೊಂಡ್ಬಿಡುತ್ತೆ. ಅಗ್ನಿ ಉಪಸ್ಥಾನ ಮಾಡಿದ್ರ ಇಲ್ವೋ ಎಲ್ಲ ಹೇಳಿ, ಆಮೇಲೆ ಅಗ್ನಿಯನ್ನ ನೀವು ಮಾಡ್ಬೋದು, ತಪ್ಪಿಲ್ಲ. ಅದು ಹೋಮ ರಕ್ಷೆ, ಅದನ್ನ ಉಪಯೋಗಿಸೋದಕ್ಕೆ ಇದೆಲ್ಲ ಮಾಡ್ಬೋದು. ಹೋಮದಲ್ಲಿ ಸಮರ್ಪಣೆ ಮಾಡಿದ್ದಿದೆಲ್ಲ ಇಲ್ಲ, ಯಾರು ಮುಟ್ಟದಂತ, ಯಾರು ಇಲ್ಲ ಮಕ್ಕಳು ಯಾರು ಅಲ್ಲಿಗೆ ಹೋಗದಂತ ಆ ಜಾಗದಲ್ಲಿ ಇಟ್ಟು ಪೂರ ತಣ್ಣಗಾದ್ಮೇಲೆ ಆಮೇಲೆ ಶಾಂತವಾದ ಮೇಲೆ ತೆಗೆಯೋದು. ಅಗ್ನಿ ಇರೋಲ್ಲ, ಹೆಚ್ಚು ದಿವಸ ಇಟ್ಟ ಮೇಲೆ ನಿಧಾನಕ್ಕೆ ಹೋಗ್ಬಿಡುತ್ತೆ, ಅದು ಬೂದಿಯಲ್ಲಿ ಮುಚ್ಚಿದಂತೆ ಕೆಂಡ, ಆಮೇಲೆ ಪೂರ ಖಾಲಿ ಆಗತ್ತೆ. ಸೊ ಅಗ್ನಿಶೇಷ ಹೇಗೆ ಉಳಿಯಲು ಆ ರೀತಿನಲ್ಲಿ ಎಲ್ಲ. 47ನೇ ಮಂತ್ರ. ಯೋ ಮಾಂ ದ್ವೇಷ್ಟಿ ಜಾತ ವೇದೋ ಯಂಚಾಹಂ ದ್ವೇಷ್ಮಿ ಯಶ್ಚ ಮಾಂ. ಹೇ ಅಗ್ನಿದೇವನೇ, ಯಾವ ಶತ್ರುವು ನನ್ನನ್ನ ಪ್ರತ್ಯಕ್ಷವಾಗಿ ದ್ವೇಷಿಸ್ತಾನೋ ಹಾಗೂ ನಾನು ಯಾರನ್ನ ಪ್ರತ್ಯಕ್ಷವಾಗಿ ದ್ವೇಷಿಸ್ತೇನೋ ಮತ್ತು ಯಾರು ಪರೋಕ್ಷವಾಗಿ ನನ್ನನ್ನು ದ್ವೇಷಿಸ್ತಾರೋ ಮತ್ತು ಯಾರನ್ನ ನಾನು ಪರೋಕ್ಷವಾಗಿ ದ್ವೇಷಿಸ್ತೇನೋ, ಈ ಎಲ್ಲ ವಿಧವಾದ 4 ವಿಧವಾದ ಶತ್ರುಗಳನ್ನ ಸುಟ್ಟು ಭಸ್ಮ ಮಾಡಿ ನನ್ನನ್ನ ರಕ್ಷಿಸು. ಯಾರ್ದೋ ಏಳಿಗೆ ಕಂಡು ಆಗೋಲ್ಲ, ಅವನಿಗೆ ಸಿಗ್ತಾ ಇದೆಯಲ್ಲ ಭಗವಂತ ಸರಿಯಾಗಿ ಅವನಿಗೆ ಶಿಕ್ಷೆ ಕೊಡ್ಬೇಕು. ಅವನ ಸಂಪತ್ತು ಹಾಳಾಗ್ಲಿ, ನಾಶವಾಗ್ಬೇಕು, ಅದನ್ನ ನಾನು ನೋಡ್ಬೇಕು, ನಾನ್ ಸಂತೋಷ ಪಡ್ಬೇಕು. ಇಂಥವ್ರ ಶತ್ರುಗಳು ಪರೋಕ್ಷವಾಗಿ ನಿಮಗೆ ಗೊತ್ತೇ ಇಲ್ಲ, ನಿಮ್ಮನ್ನು ದ್ವೇಷವಂತವ್ರು, ಅಂಥವ್ರನ್ನು ಕೂಡ ನಾಶ ಮಾಡು. ಎಲ್ಲ ಇದೆ. ಇದಕ್ಕಾಗಿ ಹೇಳಿದ್ದು, ಒಂದು ಸುಕೃತ ಇನ್ನೊಂದು ಮಾಡಿದಾಗ ಏನಾದ್ರು ಲೋಪದೋಷ ಆದ್ರೆ, ದಾನ ಸ್ವೀಕಾರ ಮಾಡಿದ್ರೆ, ಏನೋ ಒಂದು ಸಂಸ್ಕಾರ ನಡೆಸಿದ್ಮೇಲೆ ಬಂದ್ ಮನೆಯಲ್ಲಿ ಇವತ್ತು ನಡೆಸಿದಂತ ಆ ಕಾರ್ಯಕ್ರಮದಲ್ಲಿ ನನ್ನಿಂದ ಏನಾದ್ರೂ ಲೋಪದೋಷ ನಡೆದಿದ್ರೆ ಅದರ ಪರಿಹಾರಕ್ಕಾಗಿ ನಿನಗೆ ಧನ್ಯವಾದ ಹೇಳೋದಕ್ಕಾಗಿ ನಾನು 108 ಗಾಯತ್ರಿ ಮಾಡ್ತೇನೆ. ಧನ್ಯವಾದ ರೂಪದಲ್ಲಿಯೂ ಕೂಡ ಆಗ್ಬೋದು. ಜೊತೆಗೆ ಈ ರೀತಿ ಏನಾದ್ರು ದೋಷಗಳು ಅಥವಾ ಇನ್ಯಾರು ಅದಕ್ಕೆ ಇದ್ ಮಾಡಿದ್ರೆ, ಇದರಲ್ಲಿ ನೋಡಿದ್ರೆ ಕಲ್ಯಾಣೋತ್ಸವದಲ್ಲಿ ಹೀನ ದೃಷ್ಟಿ, ಕ್ರೂರ ದೃಷ್ಟಿ, ಪೈಶಾಚ ದೃಷ್ಟಿ, ಮೃತ್ಯುನಲ್ಲೂ ಕೂಡ ಅಷ್ಟೇ, ದೃಷ್ಟಿನಲ್ಲಿ ಎಲ್ಲದರಲ್ಲೂ ಕೂಡ ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆಯೋ ಯಾವ ದೃಷ್ಟಿಯಿಂದ ನೋಡ್ತಾರೋ ಎಲ್ಲವೂ ಸಾಧ್ಯ. ಯಾಕೆಂದ್ರೆ ಮಾತ್ ಸರಿಯ, ಹರಿಷಡ್ವರ್ಗ ಯಾರನ್ನು ಬಿಟ್ಟಿಲ್ಲ, ಇದಕ್ಕೆ ಏರ್ಬೇಕು ಇದರಿಂದ. ಅದಕ್ಕಾಗಿ ಈ ಸಂದೇಶ, ಯಾರನ್ನು ದ್ವೇಷಿಸಬೇಡಿ. ನಾಶ್ಲೀಲಂ ಕೀರ್ತಯೇತ್. ದೊಡ್ಡವನೋ ಚಿಕ್ಕವನೋ, ವಿಪ್ರ ಬ್ರಾಹ್ಮಣ, ಅವನು ಕಂಡಾಗ ನಮಸ್ಕಾರ ಮಾಡು, ಅವನ ಬಗ್ಗೆ ಏನು ಮಾತಾಡಬೇಡ. ಬಹಳ ಬಹಳ ಮುಖ್ಯವಾದ ಸಂದೇಶಗಳು. ಮನುಷ್ಯರಾಗಿ ನಾವ್ ಇಲ್ಲಿದ್ದಾಗ್ಲೇನೆ ಇದೇನೋ ಮೋಕ್ಷ ಸಿಗುತ್ತೆ ಅಂತ ಅಲ್ಲ, ಇಲ್ಲಿ ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ. ನೀವೆಲ್ಲ ಹೇಳ್ತೀರಿ, ವೇದ ಹೇಳ್ತೀರಿ, ಎಲ್ಲ ಮಾಡ್ತೀರಿ, ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡೋದೇ ಹೆಚ್ಚಿಗೆ ಮಾಡ್ತಾ ಬಂದ್ರೆ ಏನು ಪ್ರಯೋಜನ ಏನು? ಹೀಗೆ ಅವರಲ್ಲಿ ಒಂದ್ ವೇಳೆ ಲೋಪದೋಷ ಇದ್ರು ಕೂಡ ಅಷ್ಟೇ ಮಾತಾಡ್ಬಾರ್ದು. ನಾಶ್ಲೀಲಂ ಕೀರ್ತಯೇತ್. ನಮ್ಮೂರ್ನಲ್ಲಿ ಯಾರೋ ಒಬ್ರು ಇದ್ ಮಾಡ್ತಾ ಇದ್ರು, ಸಿಗರೇಟ್ ಸೇದವ್ರು. ವೇದೋಷಲ್ಲಿ ಇಟ್ಬಿಟ್ಟು ಸಿಗರೇಟ್ ಸೇದ್ ಹುಡುಗದು ಅದೇ ಅಂತಿದ್ರು. ಅವ್ರು ಸಿಗರೇಟ್ ಸೇದಿ ಪಾಪ ಎಲ್ಲ ಇವನಿಗೆ ಸೇರ್ಕೊಳ್ಳುತ್ತೆ ಇವಾಗ. ಯಾಕೆಂದ್ರೆ ವೇದ ತಿಳಿದವನು ಅವನು. ಮಾತಾಡ್ಬಾರ್ದು. ಇದಾರೆ ತಪ್ಪುಗಳು ಇರುತ್ತೆ, ಇಲ್ವೇ ಇಲ್ಲ ಅಂತ ಹೇಳೋಲ್ಲ, ಎಲ್ರು ಪರ್ಫೆಕ್ಟ್ ಅಲ್ಲ. ಆದ್ರೆ ಆ ತಪ್ಪನ್ನ ನೀವು ಎತ್ತಿ ಆಡೋದು ಬೇಡ, ಅದು ಸಂದೇಶ. ಅದನ್ನ ನಾವು ಗ್ರಹಿಸೋಣ. ಅವ್ರ ಬಗ್ಗೆ ಬಿಟ್ಬಿಡಿ, ಅವ್ರು ಸಿಗರೇಟ್ ಸೇರ್ತಾರೋ ಏನ್ ಮಾಡ್ತಾರೋ ಏನು ಮಾಡ್ಕೊಳ್ಳಿ. ಯಾರಲ್ಲಿ ಏನೇನ್ ಲೋಪದೋಷ ಇದೆಯೋ ನೆವರ್ ಲುಕ್ ಅಟ್ ದಿಸ್. ತೀಕುರುಳೈಶ್ ಅನ್ನೋದು ನಾಶ್ಲೀಲಂ ಕೀರ್ತಯೇತೆ. ಇನ್ನೊಬ್ಬರ ಕೆಟ್ಟದ್ದನ್ನ ಮಾತಾಡೋದು ಬೇಡ. ಈ ಸಂಕಲ್ಪ ಪ್ರತಿ ಒಬ್ರು ತಗೊಳ್ಬೇಕು. ನೀವು ಉದ್ಧಾರ ಆಗ್ಬೇಕಾದ್ರೆ, ನಿಮ್ಮ ಆತ್ಮದ ಉದ್ಧಾರ ಬೇಕಿದ್ರೆ ನಿಮ್ಗೆ, ವಿ ಶುಡ್ ಕನ್ಸಿಡರ್ ದಿಸ್.
ಸುಮ್ನೆ ಎಲ್ರು ಕೂತ್ಕೊಂಡಾಗ ಯಾರನ್ನೋ ಅವ್ರ ತೇಜೋಗೋದೇನೋ ಇಲ್ಲ ಇನ್ನೇನೋ ಒಂದ್ ಮಾಡಿ ಎಲ್ರು ಆಹಾ ಏನ್ ಹೇಳಿದ್ರು ಅಂತ ಎಲ್ರು ನಗೋದು, ಎಲ್ರು ಸೇರ್ಕೊಳ್ತಾರೆ. ಅಷ್ಟು ಜನ ಭಾಗಿಗಳು ಆ ಪಾಪದಲ್ಲಿ. ಮುಂದಕ್ಕೆ ಯೋ ಅಸ್ಮಭ್ಯಮರಾತೀಯಾತ್ 48ನೇ ಮಂತ್ರ. ವಿದ್ವೇಷಿಗಳು ಎರಡು ವಿಧ, ಒಂದು ಶತ್ರುಗಳು, ಇನ್ನೊಂದು ಹಿಂಸಕರು. ಈ ಶತ್ರುಗಳು ಪುನಃ 3 ಬಗೆ: ಅರಾತಿ, ದ್ವೇಷಿ, ನಿಂದಕ ಅಂತ. ಒಂದು, ಯಾರು ಕೊಡಬೇಕಾದ ಹಣ ಕೊಡೋದಿಲ್ವೋ ಅವರು ಅರಾತಿಗಳು. ಎರಡನೇದು, ಯಾರು ನಮ್ಮ ಕಾರ್ಯವನ್ನು ವಿನಾಶಪಡಿಸ್ತಾರೋ ಅಥವಾ ಪ್ರತಿಬಂಧಕವನ್ನು ಒಡ್ತಾರೋ ಅವರು ದ್ವೇಷಿಗಳು. 3, ಯಾವನ ಮಾತಿನ ಮೂಲಕ ದೌರ್ಜನ್ಯವನ್ನು ಆಪಾದಿಸ್ತಾನೋ, ವಿನಾಕಾರಣ ಅಪಾದನೆಯನ್ನು ಹೊರಿಸ್ತಾನೋ ಅವನು ನಿಂದಕ. ಈ ವಾಟ್ಸಪ್ ಫಾರ್ವರ್ಡ್ ಮಾಡೋದು ಇದೆಯಲ್ಲ, ಇದು ಅಷ್ಟೇ ಒಂದು ಪಾಪ. ಇದು ಏನದ್ರಲ್ಲಿ ನಿಮಗೆ ಸತ್ಯಾಸತ್ಯತೆ ಗೊತ್ತಾ? ಹೆಳವನ ವಿಕ್ರಮ ಯಾರೋ ಇದ್ ಮಾಡಿದ್ದು, ಜರ್ಮನಿನಲ್ಲಿ ಯಾರೋ ಲೇಡೀಸು ಹೆಣ್ಮಕ್ಳು ಕುತ್ಕೊಂಡು ವೇದ ಹೇಳಿದ್ರು, ಅದನ್ನ ಯಾಕೆ ಫಾರ್ವರ್ಡ್ ಮಾಡ್ಬೇಕು? ಏನ್ ಉದ್ದೇಶ ಏನು ನಿಮಗೆ? ಅಲ್ಲ, ಏನು ಅದರಿಂದ ಏನ್ ಸಿಗುತ್ತೆ ಇವನಿಗೆ ಅಂತ. ಅಯ್ಯೋ, ಅವ್ರು ಕಳ್ಸಿದ್ರು ಜರ್ಮನಿನಲ್ಲಿ, ಅವ್ರು ಹೇಳ್ಬಿಟ್ರಂತೆ ವೇದಾನ. ಸ್ತ್ರೀಯರು ವೇದ ಹೇಳ್ಬೋದಾ? ಅದನ್ನ ಯಾಕೆ ನೀವು ಪ್ರಚಾರ ಮಾಡ್ತೀರಿ? ಇದು ವೇದಕ್ಕೆ ಮಾಡಿದ ಅಪಚಾರ ಅಲ್ವೇ? ಧರ್ಮ ಸೂಕ್ಷ್ಮಗಳಿವೆಲ್ಲ ಬಹಳ. ಏನೇನೋ ಫಾರ್ವರ್ಡ್ ಮಾಡಕ್ ಹೋಗ್ಬಾರ್ದು. ಇದೊಂದು ಪಾಪ. ಇದು ನಿಜವಾಗ್ಲು ತಮಾಷೆಗೆಲ್ಲ ಹೇಳ್ತಿರೋದು. ಏನೋ ಈಗ ಸಂಸ್ಕೃತಿ ಸನಾತನ ಇದು, ಅದಕ್ಕಾಗಿ ಎಲ್ರು ಹೇಳ್ತಾ ಇದ್ದಾರೆ, ನಿಮ್ದು ಒಂದು ಮಾತು ಸೇರ್ಲಿ ಅಂತದನ್ನ ಕಳಿಸಿ, ಅದು ತಪ್ಪಿಲ್ಲ. ಯಾವುದೋ ಫಾರ್ವರ್ಡು ಏನೋ ಒಂದಿದನ್ನ ಎಲ್ಲೋ ನೋಡಿದ್ದು, ಒಬ್ಬ ಮುಸ್ಲಿಮ ಅವನು ಕೂತ್ಕೊಂಡು ಸಂಸ್ಕೃತ ಇದನ್ನ ಹೇಳದ ಅಂತ, ಅದ್ ಯಾಕೆ ಕಳಿಸ್ಬೇಕು? ಪ್ರಪಂಚದಲ್ಲಿ ಸಾಮಾನ್ಯವಾಗಿರೋದಕ್ಕೆ ವಿಷಯ ಇದ್ರೂ ಕೂಡ ಇದನ್ನ ಹೇಳಬಾರ್ದು ಅಂತ ಸರ್ವಜ್ಞ ವಚನದಲ್ಲಿ ಬರುತ್ತೆ. ಹೆಳವನ ವಿಕ್ರಮ ಮುಮ್ಮೆಂದ ಸೀರೆ ಶೂದ್ರನ ಓದು ಮನಕ್ಕೆ ಒಕ್ಕರಿಕೆಯ ತಾರದಿವುದೇ ಸರ್ವಜ್ಞ ಅಂತಾನೆ ಸರ್ವಜ್ಞ ವಚನದಲ್ಲಿ. ಮುಮ್ಮೆಂದ ಸೀರೆ ಹೆಳವನ ವಿಕ್ರಮ. ಕೈಕಾಲಿಲ್ಲ, ಅವನು ಹೋಗ್ಬಿಟ್ಟು ಬಂದ, ಇಲ್ಲ ಯಾವ್ದೋ ನಾಯಿ ಇವನಿಗೆಲ್ಲ ಪೇಪರ್ ಇದ್ರದ್ದೆಲ್ಲ ಕೊಡ್ತಂತೆ, ಆಮೇಲೆ ಇನ್ನೇನೋ ಅವನಿಗೆ ಹೆಲ್ಪ್ ಮಾಡ್ತು, ಅದು ತಗೊಂಬಂತು, ಸರಿ ನಾಯಿ ಮಾಡ್ತು. ಎಲ್ಲಾ ನಾಯಿಗಳು ಮಾಡಕ್ ಸಾಧ್ಯವಾ? ಯಾವುದೋ ಒಂದು ಇದಾಗಿರೋದನ್ನ ಯಾಕೆ ಇದನ್ನ ಪ್ರೊಜೆಕ್ಟ್ ಮಾಡಿ ಕಳಿಸ್ಬೇಕು? ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಇದರಿಂದ. ಭಗವಂತನ ಕೃಪೆ ಇದ್ರೆ, ಈಗ ಮೇಲ್ಕೋಟೆನಲ್ಲಿ ಯಾವ್ದೋ ಒಂದು ನಾಯಿ ಎಲ್ಲೂ ಏನ್ ಹಾಕೋದು ತಿಂತಾ ಇರ್ಲಿಲ್ಲ, ದೇವಸ್ಥಾನದಲ್ಲಿ 12 ಗಂಟೆಗೆ ಸರಿಯಾಗಿ ಬಲಿಪೀಠದ ಹತ್ರ ಹೋಗ್ತಾ ಇತ್ತು. ಅದಕ್ಕೆ ಬ್ರಹ್ಮವೇದ ಸಂಸ್ಕಾರ ಮಾಡಿದ್ರು. ಶ್ರೋತ್ರಿಯನಾದಂತ ಬ್ರಾಹ್ಮಣ ಅವನು ಅಲ್ಲೇ ಇದ್ದವನು ಅನ್ಸುತ್ತೆ, ಸದಾ ಇದ್ರಲ್ಲಿ ಅವನೇನೋ ಮಾಡಿದ್ದ ತಪ್ಪಿಗೆ ಅವನಿಗೆ ಆ ಚಂಡಾಲ ಯೋನಿ, ಆ ನಾಯಿಯ ಜನ್ಮ. ಸೊ ಅದರಿಂದ ಈ ರೀತಿ ವೈಪರೀತ್ಯಗಳು ಏನು 7th ವಂಡರ್ 12th ವಂಡರ್ ವಿಶ್ವದಲ್ಲಿ ಅಂತದ್ದು ಏನ್ ಕಟ್ಕೊಂಡು ಏನಾಗಬೇಕಾಗಿದೆ ಅಂತ, ಯಾಕೆ ಇದನ್ನ ಫಾಲೋ ಮಾಡ್ಬೇಕು? ಇದು ಗಮನಿಸ್ಬೇಕಾದದ್ದು. ಅವರೆಲ್ಲ ನಿಂದಕನಾಗಿ, ಯಾವನ ಹಿಂಸಿಸುವನಾಗಿ, ಯಾವನು ನಮಗೆ ಕೊಡ್ಬೇಕಾದ ಹಣ ಕೊಟ್ಟಿಲ್ವೋ ಅಂತಹ ಅರಾತಿಯನ್ನ, ಯಾವನು ನಮ್ಮ ಕಾರ್ಯಗಳನ್ನ ನಾಶಪಡಿಸ್ತಾ ದ್ವೇಷಿಸ್ತಾನೋ ದ್ವೇಷಿಯಾಗಿದ್ದಾನೋ, ಮತ್ತು ಯಾರು ನಮ್ಮ ಮೇಲೆ ದೌರ್ಜನ್ಯವನ್ನ ಅಂದಿಂದ ನಿಂದಿಸುತ್ತಾ ನಿಂದಕನಾಗಿದ್ದಾನೋ, ಯಾವನು ಹಿಂಸಿಸುವನಾಗಿ ಹಿಂಸಕನಾಗಿದ್ದಾನೋ, ಈ ಎಲ್ಲ ವಿಧ ಶತ್ರುಗಳನ್ನ ಕುಟ್ಟಿ ಹಿಟ್ಟು ಮಾಡಿ ಭಸ್ಮ ಮಾಡು. ಮಶ್ಮಶಾಕುರು. 49ನೇ ಮಂತ್ರ. ಸಗಂಶಿತಮ್ಮೆ ಬ್ರಹ್ಮ. ಈ ಕೂಷ್ಮಾಂಡ ಹೋಮದ ಅನುಷ್ಠಾನದಿಂದ ಸಂತೃಪ್ತನಾದಂತಹ ಅಗ್ನಿದೇವನ ಅನುಗ್ರಹದಿಂದ ನಮ್ಮ ಪಾಪಾದಿಗಳೆಲ್ಲ ಪರಿಹಾರವಾಗಿ ನನ್ನ ಬ್ರಾಹ್ಮಣ್ಯವು ಶಾಸ್ತ್ರೀಯವಾದ ಸ್ವರೂಪವನ್ನು ಹೊಂದಿತು. ನನ್ನ ಲೋಪದೋಷ ಇದ್ದು ಕೂಡ ಸೇರಿಸ್ಕೊಡ್ತಾನೆ. ಈ ವಿಷ್ಣು ವ್ಯರ್ಚ ಅಂತ ಬಂತಲ್ಲಿ, ವೈಷ್ಣವ ರುಕ್ಕು ಯಾವ್ದೋ ಇದಂ ವಿಷ್ಣು ವಿಚಕ್ರಮೆ, ಎಲ್ಲೆಲ್ಲಿ ಬೇಗ ಆಗುತ್ತೆ ಅದನ್ನೆಲ್ಲ ಸೇರಿಸ್ಕೊಡೋದು. ಹೋಮದಲ್ಲಿ ಇದಂ ವಿಷ್ಣು ವಿಚಕ್ರಮೇ ತ್ರೇದಾನಿದಯ ಪದಂ ಸಮೂಢಮಸ್ಯ ಪಾಗಂ ಸುರೇ ಸ್ವಾಹ ವಿಚ್ಛಿನ್ನಂ ಯಜ್ಞಂ ಸಮಿಮಂ ದದಾತು. ಎಲ್ಲ ಎಷ್ಟು ಚೆನ್ನಾಗಿದೆ. ಅದಕ್ಕಾಗಿ ಬರುವಂತಹದ್ದು ಇಂದ್ರಿಯಗಳ ಶಕ್ತಿ ಮತ್ತು ಶರೀರ ಶಕ್ತಿಯು ಸಹ ದೋಷ ವಿಮೋಚನೆಯಾಗೋದ್ರಿಂದ ಸರಿಯಾದ ರೀತಿಯಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸಲು ಸಮರ್ಥವಾಗುತ್ತೆ. ಯಶೇಮ ದೇವಹಿತಂ ಯದಾಯು. ಶರೀರ ಚೆನ್ನಾಗಿದೆ, ತಲೆನೋವಿಲ್ಲ, ಉತ್ಸಾಹದಿಂದ ಇದ್ದೇನೆ, ಚೆನ್ನಾಗಿದೆ, ತುಷ್ಟ ಪುಷ್ಟಿ ಎಲ್ಲ ಇದೆ. ಹಾಗೆ ಶರೀರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಭಗವಂತನ ಅದನ್ನು ಉಂಟು ಮಾಡೋಕ್ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸಮರ್ಥವಾಗಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು. ಹಾಗೂ ನಾನು ಯಾವ ರಾಜನಿಗೆ ರಾಜ್ಯಕ್ಕೆ ಪುರೋಹಿತನಾಗಿದ್ದೇನೆಯೋ ಆ ರಾಜನು ಕೂಡ ಜಯಶೀಲನಾಗುವಂತಾಗಲಿ. ಕೂಷ್ಮಾಂಡ ಹೋಮದಲ್ಲಿ
ಮಾಡೋನಷ್ಟೇ ಅಲ್ಲ ಅಧ್ವರ್ಯು, ಅವರಿಗೂ ಒಳ್ಳೇದಾಗ್ಲಿ ಎನ್ನುತ್ತಾ ಕೇಳುವಂತದ್ದು. ಉದೇಶಾಂ ಬಾಹು, ಅಗ್ನಿದೇವನ ಪ್ರಸಾದದಿಂದ ನನಗೆ ಸಂಬಂಧಿಸಿದ ರಾಜ ಮತ್ತು ಬ್ರಾಹ್ಮಣಾದಿಗಳು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಉತ್ಕೃಷ್ಟರಾಗುವಂತೆ ಮಾಡ್ತೇನೆ. ಎಲ್ಲರೂ ಸುಖವಾಗಿರುವಂತೆ ಮಾಡ್ತೇನೆ. ಅವರೆಲ್ಲರ ಶರೀರ ಕಾಂತಿ ಮತ್ತು ಶರೀರ ಶಕ್ತಿಯನ್ನು ವರ್ಧಿಸುವಂತೆ ಮಾಡ್ತೇನೆ. ಮಂತ್ರದ ಶಕ್ತಿಯಿಂದ ಶತ್ರುಗಳನ್ನ ನಾಶಪಡಿಸ್ತೇನೆ. ನನ್ನವರನ್ನ ನಾನು ಅಭಿವೃದ್ಧಿ ಹೊಂದುವಂತೆ ಮಾಡ್ತೇನೆ. ಬ್ರಹ್ಮಣ ಮಿತ್ರಾನ್ ಉನ್ನಯಾಮಿ ಸ್ವಾಂ ಅಹಂ. ಅದ್ರ ಬರುವಂತಹದ್ದು 51ನೇದು ಕಡೆ ಮಂತ್ರ ಕೂಷ್ಮಾಂಡ ಮಂತ್ರದಲ್ಲಿ ಪುನರ್ಮನ ಪುನರಾಯುರ್ಮ ಆಗಾತಿ. ನನ್ನಿಂದ ಮಾಡಲ್ಪಟ್ಟ ನಿಷಿದ್ಧ ಕರ್ಮಗಳಿಂದ ಉಂಟಾದ ಪಾಪದ ಕಾರಣದಿಂದ ನನ್ನ ಮನಸ್ಸು ಪ್ರಾಣ ಇಂದ್ರಿಯಾದಿಗಳೆಲ್ಲ ಕ್ಷೀಣತೆಯನ್ನ ಹೊಂದಿದ್ದು ಈ ಕೂಷ್ಮಾಂಡ ಹೋಮದ ಅನುಷ್ಠಾನದಿಂದ ಆ ಪಾಪ ಶೇಷವೆಲ್ಲ ಪರಿಹಾರವಾಗಲಾಗಿ ನನ್ನ ಮನಸ್ಸು, ಆಯುಷ್ಯ, ಕಣ್ಣುಗಳು, ಕಿವಿಗಳು, ಪ್ರಾಣ ಇವುಗಳೆಲ್ಲ ನನ್ನ ಶರೀರದಲ್ಲಿ ಬಂದು ಉತ್ತಮವಾದ ಸ್ಥಿತಿಯನ್ನ ಸಾಮರ್ಥ್ಯವನ್ನು ಹೊಂದುವಂತಾಗಲಿ. ವಯಸ್ಸಾಚಿ ಯಾರ್ದಿಲ್ಲೆ, ಅಯ್ಯೋ ಮೊದಲದಷ್ಟು ಪಟುತ್ವ ಇಲ್ಲ, ಎಲ್ಲವನ್ನು ಬಿಡಿಸ್ಕೊಡುತ್ತೆ ಕೂಷ್ಮಾಂಡ ಹೋಮ. ನೋಡಿ ಈಗ ಎಷ್ಟೆಲ್ಲ ಇದೆ ಅಂತ. ಶಕ್ತಿಶಾಲಿಗಳಾಗಿ ಶರೀರದಲ್ಲಿ ಸೇರಿ ಎಲ್ಲ ಸಂಕಲ್ಪಿತ ಕಾರ್ಯಗಳು ಚೆನ್ನಾಗಿ ನೆರವೇರುವಂತಾಗಲಿ. ಹಾಗೆ ಮನಸ್ಸಿನಲ್ಲಿ ಉಂಟಾದ ಜ್ಞಾನ ಹಾಗೂ ಸಂಪೂರ್ಣವಾಗಿ ಮಾಡಿದ ವೇದಾಧ್ಯಯನ ಈ ಎಲ್ಲವೂ ಕೂಡ ನನ್ನಲ್ಲಿ ಸುಸ್ಥಿತಿಯನ್ನು ಹೊಂದುವುದಕ್ಕೋಸ್ಕರ ಯಾರಿಂದಲೂ ಹಿಂಸಿಸಲ್ಪಡದ ನನ್ನ ಶರೀರದ ಪಾಲಕನಾದಂತಹ ಅಗ್ನಿದೇವನು ನನ್ನ ಎಲ್ಲಾ ವಿಧವಾದ ಪಾಪಗಳನ್ನ ವಿನಾಶಪಡಿಸಿ ನನ್ನನ್ನು ಅನುಗ್ರಹಿಸಲಿ. ಇದಿಷ್ಟು 51 ಕೂಷ್ಮಾಂಡ ಮಂತ್ರ. ಇನ್ನು ಇವತ್ತು ಹೇಳಿದ್ವಲ್ಲ ಈ ಹನುಮಾಕ, ಐಶ್ವಾನರಾಯ ಪ್ರತಿವೇದಯಾಮೋ, ಉಪಸ್ಥಾನ ಮಂತ್ರ ಅಂತಾರೆ. ಕೂಷ್ಮಾಂಡ ಮಂತ್ರ ಹೋಮವನ್ನು ಮಾಡಿ ಮುಂದಿನ ಮಂತ್ರಗಳಿಂದ ಅಗ್ನಿ ಸನ್ನಿಧಿಯಲ್ಲಿ ಪ್ರಾರ್ಥನೆ, ಅದಕ್ಕೆ ಉಪಸ್ಥಾನ ಅಂತ ಹೆಸರು. ಅವನ್ ಕಳ್ಸ್ಕೊಡಕ್ ಮೊದ್ಲು ದೇವ ಋಷಿ, ದೇವಋಣ, ಋಷಿ ಋಣ, ಪಿತೃಋಣ ಎಂಬ ಪ್ರಸಿದ್ಧವಾದ 3 ಋಣಗಳಿಂದ ಮುಕ್ತಿ ಹೊಂದಲು ದೇವತೆಗಳಲ್ಲಿ ಪ್ರತಿಜ್ಞಾಪಿಸಿದ್ದೇವೆ. ಪ್ರಕೃಷ್ಟೇನ ಜ್ಞಾನ, ಪ್ರತಿಜ್ಞೆ ಅಲ್ಲ, ಇಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದು. ಅಗ್ನಿದೇವನಿಗೆ 3 ರೀತಿಯ ಋಣರೂಪವಾದ ಹಗ್ಗದ ಬಂಧನವನ್ನು ಬಿಡಿಸಲು ಚೆನ್ನಾಗಿ ತಿಳಿದವನಾಗಿದ್ದಾನೆ. ಈ ಅಭಿಜ್ಞನಾದ ವೈಶ್ವಾನರ ದೇವನು ನಮ್ಮ ಸ್ವರ್ಗ ಪ್ರಾಪ್ತಿಗೆ ಪ್ರತಿಬಂಧಕ ರೂಪವಾಗಿರುವ ಪಾಪಗಳನ್ನ ಹಾಗೂ ಈ ಲೋಕದಲ್ಲಿ ನಿಂದ ದೋಷಗಳಿಂದ ಉಂಟಾದ ಪಾಪವನ್ನು ಹೋಗಲಾಡಿಸಿ ನಮ್ಮನ್ನು ಪಾಪ ಕಾರ್ಯದಿಂದ ನಿರ್ಮುಕ್ತನನ್ನಾಗಿ ಮಾಡ್ಲಿ. ಮುಂಚಾತು ದುರಿತಾದವತ್ಯಾತ್. 2ನೇ ಮಂತ್ರ ವೈಶ್ವಾನರ ಪವಯಾನ್ನಃ. ಅಗ್ನಿದೇವನು ಶುದ್ಧೀಕರಣವಾದ ಈ ಕೂಷ್ಮಾಂಡ ಹೋಮದಿಂದ ನಮ್ಮನ್ನು ಪವಿತ್ರಗೊಳಿಸ್ಲಿ. ಇದರಿಂದ ಪಾಪವೆಲ್ಲ ಪರಿಹಾರವಾಗಿ ಪವಿತ್ರಗೊಂಡ ನಾನು ವೇದದಲ್ಲಿ ತಿಳಿಸಿದ 3 ರೀತಿಯ ಋಣಗಳನ್ನ ಪರಿಹರಿಸಿಕೊಳ್ಬೇಕು ಎಂಬ ಸದಿಚ್ಛೆಯನ್ನ ಬಯಕೆಯನ್ನು ಹೊಂದಿದ್ದೇನೆ. ಈ ರೀತಿ ನನ್ನನ್ನು ಪವಿತ್ರಗೊಳಿಸು. ಋಣ ಪರಿಹಾರದ ಮಾರ್ಗವನ್ನು ಉಪಾಯವನ್ನು ತಿಳಿದುವ ನಾನು ಋಣ ಮುಕ್ತನಾಗಬೇಕು. ಆ ಮಾರ್ಗವನ್ನ ಪ್ರದಕ್ಷಿಸು ಎಂಬುದಾಗಿ ಸದಾಕಾಲ ಪ್ರಾರ್ಥಿಸ್ತೇನೆ. ಅಗ್ನಿದೇವನು ಈ ಋಣ ಪರಿಹಾರ ಮಾರ್ಗವು ತಿಳಿಯೋದಕ್ಕೆ ಪ್ರತಿಬಂಧಕವಾಗಿರುವ ಪಾಪಗಳನ್ನು ನಾಶಗೊಳಿಸಿ ಋಣ ಪರಿಹಾರದ ಮಾರ್ಗವನ್ನ ತಿಳಿಯುವಂತೆ ಮಾಡಿ ತನ್ಮೂಲಕ ನಮ್ಮನ್ನ ಋಣತ್ರಯದಿಂದ ಬಿಡುಗಡೆ ಮಾಡಿ ಹೊಂದಿ ಅನುಗ್ರಹಿಸಲಿ. ಯಾಚಮಾನಃ ಯದತ್ರೈನೋ ಅವತತ್ಸುವಾಮಿ. 3ನೇ ಮಂತ್ರ ಅಮೀಯೇಸು ಬಗೆಯ ದಿವಿಜ. ಆಕಾಶದಲ್ಲಿ ವಿಚ್ರುತ್ ಎಂಬ ಹೆಸರುಳ್ಳ ಲೋಕದಲ್ಲಿ ಮೂಲ ಎಂದು ಕರೆಯಲ್ಪಡುವಂತಹ 2 ಜ್ಯೋತಿರ್ಮಂಡಲ ಹೊಂದಿರುವ ನಕ್ಷತ್ರಗಳು. ನೋಡಿ ಏನೆಲ್ಲ ವಿಷಯಗಳು. ನಕ್ಷತ್ರ ಮಂಡಲ ಮಿಲ್ಕಿ ವೇ, ಶಿಂಶುಮಾರ ಚಕ್ರ ಅಂತ ಹೇಳ್ತಾರೆ. ಆ ನಕ್ಷತ್ರ ಮಂಡಲ 2 ಜ್ಯೋತಿಮಂಡಲ ಇದೆ. ಒಂದು ವಿಚಲಿತ್ ಅಂತ, ಇನ್ನೊಂದು ಮೂಲ ಅಂತ. ಸೌಭಾಗ್ಯಯುಕ್ತವಾಗಿದ್ದು ನಮಗೆ ಪ್ರತ್ಯಕ್ಷವಾಗಿ ತೋರುತ್ತೆ. ಈ 2 ನಕ್ಷತ್ರಗಳು ಈ ಹೋಮದಿಂದ ಸಂತುಷ್ಟಗೊಂಡು ಋಣ ಪರಿಹಾರ ರೂಪವಾದ ಸುಖವನ್ನು ದೊರಕಿಸಲಿ. 3 ರೀತಿಯ ಋಣದ ಬಂಧನದಲ್ಲಿರುವ ನನಗೆ ಪಿತೃಗಳೇ ದೇವತೆಗಳಾಗಿರುವ ಈ ನಕ್ಷತ್ರಗಳ ಅನುಗ್ರಹ ಋಣ ವಿಮೋಚನೆಗೆ ಉತ್ತಮವಾದ ಸಾಧನವಾಗಿದೆ. ಪಿತೃದೇವತೆಗಳು ಉಪಾಸನೆ ಮಾಡೋದ್ರಿಂದನೂ ಇವೆಲ್ಲ ಆಗುವಂತದ್ದು. ವಿಜಿಹೀರ್ಶ್ವ 4ನೇ ಮಂತ್ರ. ಯಾವ ರೀತಿಯ ಬಂಧನ ಹಾಗೂ ಸ್ವಾತಂತ್ರ್ಯ ಅಂದ್ರೆ ತಾಯಿಯ ಗರ್ಭದಲ್ಲಿರುವ ಮಗುವು ಶರೀರದ ಅವಯವಗಳನ್ನ ಸಂಕೋಚ ಮಾಡಿಕೊಂಡು ಮಡಿಸ್ಕೊಂಡು ಯಥೇಷ್ಟವಾಗಿ ಅವಯವಗಳನ್ನ ಚಾಚಲು ಅಸಮರ್ಥವಾಗಿ ಬಂಧಿಸಲ್ಪಟ್ಟಂತಿರುತ್ತೆ. ಸುತ್ತಾ ಇರುತ್ತೆ, ಅದು ಕೈಗಾಲ ಆಡ್ಸೋಕ್ಕಾಗಲ್ಲ ಗರ್ಭಕೋಶದಲ್ಲಿ. ಹಾಗೂ ಪ್ರಸವದ ನಂತರ ಸ್ವತಂತ್ರವಾಗಿ ಕೈಕಾಲುಗಳನ್ನ ನೀಡಿಕೊಳ್ಳಲು ಸಮರ್ಥವಾಗಿ ಸ್ವಾತಂತ್ರ್ಯವನ್ನು ಹೊಂದಿ ಸುಖವಾಗಿ ಜೀವಿಸಲು ಅವಕಾಶವನ್ನು ಹೊಂದುತ್ತೆ. ಈ ರೀತಿ ಋಣ ಎಂಬ ಬಂಧನದಿಂದ ಮುಕ್ತನಾಗಿ ಸುಖವಾಗಿ ಸಂತೋಷದಿಂದ ವೇರಿಸುವಂತಹ ಸದವಕಾಶವನ್ನು ಹೊಂದು. ಉದಾಹರಣೆ ಕೊಡ್ತಾ ಇರೋದು, ಗರ್ಭದಲ್ಲಿ ಇದ್ದಾಗ ತಲೆನೂ ಎಲ್ಲದನ್ನು ಸೇರಿಸ್ಕೊಂಡಿರೋದು, ಹೊರಗೆ ಬಂದ್ಮೇಲೆ ಆರಾಮಿ ಕೈ ಕಾಲೆಲ್ಲ ಇದು. ಆ ರೀತಿ ಪಾಪಗಳಿಂದ ಬಂಧಿತನಾದ ನಾನು ಈ ಮಂತ್ರಗಳಿಂದ ಬಿಡುಗಡೆ ಪಟ್ಟು ಫ್ರೀ ಆಗಿ ಕೈ ಕಾಲು ಹೇಗೆ ಆಡಿಸುತ್ತೋ ಆ ರೀತಿ ಆಗ್ಲಿ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ.
ಗರ್ಭ ಸರ್ವಾನ್ ಪತೋ ಅನುಶ್ವ. 5ನೇ ಮಂತ್ರ ಸ ಪ್ರಜಾನನ್ ಪ್ರತಿಗರ್ಭಣೀತ ವಿದ್ವಾನ್. ನಮ್ಮಿಂದ ಈ ಕೂಷ್ಮಾಂಡ ಹೋಮದಲ್ಲಿ ಸಮರ್ಪಿತವಾದಂತಹ ಹವಿಸ್ಸನ್ನ ಪ್ರಜಾಪತಿ ದೇವತೆ ಸ್ವೀಕರಿಸಲಿ. ಸತ್ಯರೂಪನಾದ ಪರಬ್ರಹ್ಮನ ಮೊದಲನೇ ಮಗನಾಗಿದ್ದು ನನ್ನ ಪ್ರಾರ್ಥನೆಯನ್ನು ಮನ್ನಿಸುವ ಸರ್ವಜ್ಞನು ಸರ್ವಶಕ್ತನೂ ಆದಂತಹ ಆ ಪ್ರಜಾಪತಿ ದೇವತೆಯು ಅವನ ಅನುಗ್ರಹದಿಂದ ಜನ್ಮಾಂತರದಲ್ಲೂ ನಾವು ನಮ್ಮ ಈ ಅವಿಚ್ಛಿನ್ನವಾದ ಪುತ್ರ ಪೌತ್ರಾದಿ ಸಂತತಿಯನ್ನ ಪ್ರವೇಶಿಸುವವರಾಗಿ ಪೂರ್ಣ ರೂಪದಿಂದ ಋಣದಿಂದ ಮುಕ್ತಿಯನ್ನು ಹೊಂದಿ ಶ್ರೇಷ್ಠವಾದ ಸುಖವನ್ನು ಹೊಂದೋಣ. ತಾತನಾದವನು ಮೊಮ್ಮಗನಾಗಿ ಹುಟ್ಟುತ್ತಾನೆ ಅಂತ ಪುರಾಣದ ಉಲ್ಲೇಖದಲ್ಲಿ ಆ ರೀತಿ ಆಯಾಯ ವಂಶದಲ್ಲಿ ಅವರು ಅದನ್ನ ಕಂಟಿನ್ಯೂಟಿ. ತತಂ ತಂತು ಮನ್ವೇಕೆ ಅನುಸಂಚರಂತಿ. ಲೋಕದಲ್ಲಿ ಕೆಲವರು ಪುತ್ರ ಪೌತ್ರಾದಿ ರೂಪದಿಂದ ವಿಶಾಲವಾಗಿ ಹರಡಿದ ತಮ್ಮ ಪೀಳಿಗೆಯ ಸಂತತಿಯನ್ನ ಪ್ರವೇಶಿಸಿ ಪುಣ್ಯ ಲೋಕವನ್ನು ಅನುಕ್ರಮವಾಗಿ ಹೊಂದ್ತಾರೆ. ಮನುಷ್ಯನಿಗೆ ಪುತ್ರ ರೂಪದಲ್ಲಿ ಹಾಗೂ ಪಿತೃ ರೂಪದಲ್ಲಿ ಹಾಗೆ 2 ರೂಪದಲ್ಲಿ ಶರೀರ ಸಂಬಂಧ ಉಂಟಾಗತ್ತೆ. ಆತ್ಮ ವೈ ಪುತ್ರ ರಾಮಾಸಿ ಸಜೀವ ಶರದಶ್ವತಂ. ನನ್ನ ಮಗನೇ ಪುತ್ರನಾಗಿ ಜಯಿಸ್ತಾ, ನನ್ನ ಆತ್ಮ ಪುತ್ರನಾಗಿ ಬರ್ತಿದೆ ಅಂತ ಅಲ್ಲಿ ಜಾತಕರ್ಮದ ಮಂತ್ರ. ಅವುಗಳಲ್ಲಿ ಒಂದಾದ ಪುತ್ರ ರೂಪದಿಂದ ಲೋಕದಲ್ಲಿ ಪುಣ್ಯ ಕಾರ್ಯವನ್ನು ಮಾಡುತ್ತಲೇ ಇರ್ತಾನೆ. ಪಿತೃ ರೂಪದಲ್ಲಿ ಪಿತೃಲೋಕದಲ್ಲಿ ಸುಖವನ್ನು ಅನುಭವಿಸ್ತಾನೆ. ಹೀಗೆ ಆಕಾರ ಭೇದವನ್ನು ಹೊಂದೋದ್ರಿಂದ ಒಂದೇ ಕಾಲದಲ್ಲಿ ಈ ಲೋಕದಲ್ಲಿ ಪುಣ್ಯ ಕರ್ಮವನ್ನು ಅನುಷ್ಠಾನ ಮಾಡೋದು ಮತ್ತು ಪಿತೃಲೋಕದಲ್ಲಿ ಸುಖವನ್ನು ಅನುಭವಿಸುವುದು 2 ಸಮಾನವಾಗುತ್ತೆ. ತಾತನಾದವನೇ ಇಲ್ಲಿ ಮಗನಾಗ್ಬಿಟ್ಟು ಮೊಮ್ಮಗನಾಗಿ ಹುಟ್ಟಿದ್ದಾನೆ. ಮತ್ತೆ ತಾತನಾಗ ಅಲ್ಲಿ ಪಿತೃಲೋಕದಲ್ಲಿ ಅಲ್ಲೂ ಸುಖವನ್ನು ಅನುಭವಿಸ್ತಾನೆ, ಮೊಮ್ಮಗನಾಗಿ ಇಲ್ಲಿಯೂ ಸುಖ ಉಂಟು. 2 ರೀತಿನಲ್ಲೂ ಆತ್ಮಕ್ಕೆ ಅಂತಾರೆ. ಒಂದೇ ಸರಿ, ಬಟ್ ಅವನು 2 ರೂಪದಲ್ಲಿ, ರೂಪ 2, ಮೊಮ್ಮಗನಾಗಿ ತಾತನಾಗಿ ಆ 2 ಕೂಡ ಇದು ವೇದದಲ್ಲಿ ಹೇಳ್ತಾ ಇದೆ. ಈ ರೀತಿಯಲ್ಲಿ 2 ರೀತಿಯ ಸುಖವನ್ನು ಅನುಭವಿಸ್ತಾನೆ ಅಂತ ಪಿತೃಲೋಕದಲ್ಲಿ ಹಾಗೂ ಇಲ್ಲಿ. ಇನ್ನು ಕೆಲವರು ಪುತ್ರ ಪೌತ್ರಾದಿ ಸಂತತಿಯನ್ನು ಹೊಂದಿರದೆ ಪಿತೃಋಣವನ್ನು ತೀರಿಸಲು ಸಮರ್ಥರಾಗಿರದಿದ್ರು ಕೂಡ ತೆಗೆದುಕೊಂಡು ಸಾಲ ಕೊಟ್ಟವರಿಗೆ ಹಿಂದಿರುಗಿ ಹೋಗಲು ಸಮರ್ಥರಾಗಿದ್ದುಕೊಂಡು ಹಿಂದಿರುಗಿಸುವುದರ ಮೂಲಕ ಅವರು ಕೂಡ ಪಿತೃಲೋಕವನ್ನು ಅನುಭವಿಸ್ತಾರೆ. ಸಾಲ ತೀರಿಸದೇ ಇದ್ರೆ ಪಿತೃಲೋಕ ಸಿಗೋಲ್ಲ. ಈಗ ತತ್ವತೆ ಸ್ವಹ ದಂತಗಾಯ ಸ್ವಹ ಇತಿ ಶರೀರ ಹೋಮಾಂಜು ಹೋತಿ. ಶರೀರ ಹೋಮ ಮಾಡ್ಲಿಲ್ಲ, ಇದೆಲ್ಲ ಬೇಡ, ಮೀನಿಂಗ್ಲೆಸ್, ಸುಮ್ನೆ ತಿಂತಾರೆ ರಾಕ್ಷಸರಾಗಿ ನಮ್ಮನ್ನ ವಾದ್ಯಾರಗಳು. ಅಲ್ಲಿ ದುಡ್ಡಿಡಿ ಇಲ್ಲಿ ದುಡ್ಡಿಡಿ ಅಂತ ಏನು ಬೇಡ, ಸುಮ್ನೆ ಡೊನೇಟ್ ಮಾಡ್ಬೇಡ. ಈ ಕಾಲೇಜುಗಳು ಎಷ್ಟಿದೆ ಇವಾಗ, ಕೆಂಪೇಗೌಡ, ಇನ್ನೊಂದು ಆ ಕಾಲೇಜು, MS ರಾಮಯ್ಯ, ಎಲ್ಲೋ ಒಂದ್ ಕಡೆ ಡೊನೇಟ್ ಮಾಡ್ಬಿಟ್ರೆ ಆಯ್ತು. ಶರೀರ ತಗೊಳ್ತಾರ ಅವರು, 1 ಪೈಸಾ ಖರ್ಚಿಲ್ವೋ, ಡೊನೇಟ್ ಮಾಡಿದ್ದೀರಿ ನೀವು. ಅವನು ಏನೋ ಕೈ ಕಾಲು ಕತ್ತರಿಸಿ ಎಲ್ಲದಕ್ಕೂ ತೋರಿಸಿ ಮಾಡಿ ಆ ಫಾರ್ಮಲಿನಲ್ಲಿ ಹಾಕಿಟ್ಟಿರ್ತಾನೆ. ಆ ಆತ್ಮಕ್ಕೆ ಮುಕ್ತಿ ಯಾವಾಗ ಇಲ್ವೇ ಇಲ್ಲ ಆಸ್ ಪರ್ ವೇದ. ಇತಿ ಶರೀರ ಹೋಮಾಂಜು ಹೋತಿ ಪಿತೃಲೋಕಮೇವತ ಯಜಮಾನೋ. ಅವರೊಂದೇ ಯಾರ್ಯಾರಿಗೆ ಯಾವ ರೀತಿ ಸಂಸ್ಕಾರ ಆಗ್ಬೇಕು, ಇವನ್ ಸುಡೋದು, ಅವನ್ ಹೂಳೋದು, ಇನ್ಯಾರೋ ಅಲ್ಲಿ ಪೀಸ್ ಟವರ್ ಮೇಲೆ ಇಡ್ತಾರೆ ಪಾರ್ಸಿಗಳು, ಅದು ಅವರವರ ಸಂಪ್ರದಾಯ. ಆ ರೀತಿನಲ್ಲಿ ಶವದಂತೂ ವಿಲೀನ ಆಗೋಗ್ಬೇಕು. ಈ ಆಸ್ಪತ್ರೆಯಲ್ಲಿ ಇಟ್ಟಿದ್ರೆ ಈಗ ಯಾವ್ದೋ ಫೀಟಸ್ ಮತ್ತೊಂದು ಅದನ್ನ ಫಾರ್ಮಲಿನ್ ಹಾಕಿಟ್ಟಿರ್ತಾರೆ. ಡೆಮಾನ್ಸ್ಟ್ರೇಷನ್ ಇವರು ಮುಂದೆ ಈ ವರ್ಷ 5 ವರ್ಷದ್ದು ಇದಾಯ್ತು, ಅವ್ರು ಹೋದ್ರು, ನೆಕ್ಸ್ಟ್ ವರ್ಷ ಬ್ಯಾಚಸ್ ಬಂದ್ರು. ಹಾಗೆ ಅದು ಎಷ್ಟು ವರ್ಷದ್ದು ಅದು ಹಂಗೆ ಇದೆ. ಇಲ್ಲೇನೆ ಅವನಿಗೆ ಬಿಡುಗಡೆ ಯಾವಾಗ, ಅವನ ಶರೀರ ಇದ್ರದ್ದು ಎಲ್ಲ ಈ ತರದ್ದೆಲ್ಲ ಇಲ್ಲ. ಅಕಸ್ಮಾತ್ ಆಗಿ ಅದನ್ನ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡೋಕ್ ಹೋಗಿ ಆ ಇದು ಕೆಳಗ್ ಬಿದ್ದು ಓಡೋದು, ಅಯ್ಯೋ ಹೋಯ್ತಿದೋ ಕೊಳತ್ ವಾಸನೆ ಬರ್ತಿದೆ ಅಂತ ಅವ್ನು ತೆಗೆದು ಡಿಸ್ಪೋಸ್ ಆದ್ರೆ ಆಗೇನಾದ್ರು ಬಿಡುಗಡೆ ಇಲ್ಲ. ಈ ತರದ್ದೆಲ್ಲ ಈ ಕಲ್ಲಿನ ರೂಪದಲ್ಲಿ ಪಾಷಾಣ ಕಲ್ಪ ಅಂತ ಆ ರೀತಿನಲ್ಲಿ ಚೇತನ ಸೇರ್ಬಿಟ್ರೆ ಅವ್ರಿಗೆ ಬಿಡುಗಡೆ ಏನು ಅಂದ್ರೆ ಆ ಕಲ್ಲಿನ ಮೇಲೆ ಮಳೆ ಹನಿ ಬಿದ್ದು ಇದ್ರಲ್ಲಿ ಅದು ಮಂಜಾಗಿ ಅದು ಒಡೆದು ಪುಡಿಯಾಗಿ ಆ ಆಕಾರ ಎಲ್ಲ ನಾಮಾವಶೇಷವಾಗ್ಬೇಕದು. ಕಲ್ಲು ಅಂತ ಅನಿಸ್ಕೋಬಾರ್ದು, ಮರಳಾಗಿರೋದು. ಅವಾಗ ಆ ಚೇತನದ ಬಿಡುಗಡೆ ಅಂತ. ಎಷ್ಟು ತೀವ್ರವಾದ ಗೊತ್ತಾ, ತೀವ್ರವಾದ ಪಾಪಗಳಿಗೆ ಈ ರೀತಿ ಎಲ್ಲ ಆಗುವಂತಹದ್ದು. ಸಾಲ ಕೊಟ್ಟವರಿಗೆ ಸಾಲವನ್ನ ತೀರಿಸಿ ಸಮರ್ಥರಾಗಿದ್ಕೊಂಡು ಹಿಂದಿಗಿಸೋದ ಮೂಲಕ ಅವರು ಪುತ್ರ ಪೌತ್ರಾದಿ ಸಂತತಿ ಭಾಗ್ಯ ದೈವಾಧೀನವಾಗಿದ್ರು ಕೂಡ ತೆಗೆದುಕೊಂಡ ಸಾಲವನ್ನ ಅಥವಾ ಹೊಂದಿದಂತಹ ಋಣವನ್ನ ಪ್ರತ್ಯರ್ಪಿಸಲೇಬೇಕು. ಅದರಿಂದ ಋಣಗಳೆಲ್ಲ ಪರಿಹಾರವಾಗಿ ಆಮೇಲೆ ಪಿತೃಲೋಕ. ಅದರಿಂದ 3 ರೀತಿಯ ಋಣಗಳಿಂದ ಪ್ರತಿಯೊಬ್ಬರೂ ಬಿಡುಗಡೆಯನ್ನ ಪಡೆಯಬೇಕಾದದ್ದು ತುಂಬಾ ಅವಶ್ಯಕ. ಅದು ಹೇಳ್ತಾ ಇದೆ. ಆ ರೀತಿ ಆಗಿಲ್ದಿದ್ರೆ ಈ ಕೂಷ್ಮಾಂಡ ಹೋಮ ಇವೆಲ್ಲ ಮಾಡಿದಾಗ ಅದರಿಂದ ಬಿಡುಗಡೆ ಸಿಗುವಂತಹದ್ದು. 7ನೇ ಮಂತ್ರ ಆರಭೇತ ಮನುಸಗಮ್ರಭೇತ. ಯಾಗಾದಿ ವೈದಿಕ ಕಾರ್ಯಗಳಿಗೆ ಅಧಿಕಾರಿಗಳಾದಂತಹ ದಂಪತಿಗಳೇ, ನೀವು ಆಜ್ಯವೇ ಮೊದಲಾದ ಹವಿಸ್ಸುಗಳಿಂದ ವೇದ ವಿಹಿತವಾದ ಯಜ್ಞ ಯಾಗಾದಿ ಕರ್ಮಗಳನ್ನು ಆರಂಭಿಸಿ
ನೀವಿಬ್ಬರು ಪರಸ್ಪರ ಅನುಕೂಲಕರವಾಗಿದ್ದು ಸೌಮನಸ್ಯದಿಂದ ಬಾಳಿ. ನಿಮ್ಮಿಬ್ಬರಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರೋದು ಬೇಡ. ಇವ್ರ ಮಕ್ಕ ಕಂಡ್ರೆ ಅವ್ರಿಗಾಗವಲ್ಲ, ಮಕ್ಕಳಂತೂ ಆಯ್ತು, ದೈಹಿಕವಾದ ಸಂಪರ್ಕ. ಆ ಸೌಮನಸ್ಯ ಇಲ್ದಿದ್ರೆ, ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿದ್ರೆ, ಇಟ್ಸ್ ನಾಟ್ ಎ ಸಕ್ಸಸ್ಫುಲ್ ಮ್ಯಾರೇಜ್. ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು ಇದ್ರು 25 ವರ್ಷ ಆದ್ಮೇಲೆ ಡೈವರ್ಸ್. ಇಲ್ಲ ಅವ್ರು ಕಂಡ್ರೆ ಇವಾಗ ಅಯ್ಯ ಬಿಡಿ, ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ. ಇದೆಲ್ಲ ಸಂಸಾರವೇ? ಒಳ್ಳೆಯ ಮನಸ್ಸಿನಿಂದ ಇಬ್ರು ಕೂಡ ಯಜ್ಞದಲ್ಲಿ, ಗೃಹಸ್ಥ ಧರ್ಮದಲ್ಲಿ ಏನಿದೆ ಅದನ್ನು ಪಾಲಿಸೋಣ. ಒಬ್ರಿಗೊಬ್ರು ಪೂರಕವಾಗಿರ್ಬೇಕು. ಪುಣ್ಯ ಲೋಕವನ್ನು ಹೊಂದುವುದನ್ನೇ ಗುರಿಯಾಗಿ ನೀವಿಬ್ಬರು ಹೊಂದಿರೋದ್ರಿಂದ ಆ ಮಾರ್ಗವನ್ನು ಅನುಸರಿಸಿ ನಿಮ್ಮ ಪಿತೃಗಳಿಗೆ ಅನ್ನಾದಿಗಳನ್ನು, ಅಗ್ನಿಯಲ್ಲಿ ಹವಿಸ್ಸುಗಳನ್ನ ಶ್ರದ್ಧೆಯಿಂದ ಸಮರ್ಪಿಸುವಂತೆ. ಶ್ರಾದ್ದದಲ್ಲಿ ಅವ್ರಿಗೆ ನಡ್ಸೋದು, ಶ್ರದ್ಧೆಯಿಂದ ನಡ್ಸೋದು. ಅದ್ರಲ್ಲಿ ಏನ್ ಕಳಪೆಗಳು ಇವಾಗೆಲ್ಲ ಶುರುವಾಗಿರೋದು. ಈ ಪರಂಪರೆ ನಿಮ್ಮ ಸಂತತಿಯಲ್ಲಿ ಅವಿಚ್ಛಿನ್ನವಾಗಿ ನಡೆಯುವಂತೆ ಬೆಳೆಸಿಕೊಂಡು ಉಳಿಸ್ಕೊಂಡು ಬನ್ನಿ. ಇದು ಸಂತತಿ ಗೋತ್ರದ ಅವಿಚ್ಛಿನ್ನವಾದ ಪರಂಪರೆ ಮುಂದುವರಿಯೋದಕ್ಕೆ ಉಪಯುಕ್ತವಾದದ್ದು. ಯಾಕೆ ಗೋತ್ರ ಪರ್ವಗಳನ್ನ ಹೇಳ್ಬೇಕು ಅಂದ್ರೆ ಕಂಟಿನ್ಯೂಟಿಗೆ. ಮನೆಯಲ್ಲಿ ವಂಶವೃಕ್ಷಗಳು ಇರ್ಬೇಕು. ತಂದೆ, ತಾತ, ಮುತ್ತಾತ ಇವರುಗಳು. ಯಾರೋ ಅವ್ರ ಹೆಸರೇ ಗೊತ್ತಿಲ್ಲ, ಅಟ್ಲೀಸ್ಟ್ ಇವಾಗ್ಲಾದ್ರು ಶುರು ಮಾಡ್ಕೊಳ್ಳಿ. ಗೊತ್ತಿರೋದನ್ನೆಲ್ಲ ಬರ್ದಿಡಿ. ಮುಂದಿಂದ ಏನಿದೆಯೋ ಮಕ್ಕಳು ಮೊಮ್ಮಕ್ಕಳ ಹೆಸರನ್ನು ಸೇರಿಸಿ ಪ್ರತಿ ಒಬ್ರು ಮನೆಯಲ್ಲಿ ವಂಶವೃಕ್ಷ ಇಟ್ಕೋಬೇಕು. ಮಕ್ಕಳಿಗೆ ಇವ್ರುಗಳಿಗೆ ಹೇಳ್ಕೊಡ್ಬೇಕು, ನೀನ್ ಮುತ್ತಾತ ಇದು. ಒಂದ್ ವೇಳೆ ನಾನು ಹೋದ್ಮೇಲೆ ನೀನು ತರ್ಪಣ ಕೊಡ್ಬೇಕಾರೆ ಯಾರು ಪಿತಾಮಹ ಪ್ರಪಿತಾಮಹ ಯಾರು, ಅದಕ್ಕೆ ಇನ್ಯಾರನ್ನೋ ಕೇಳು, ಅವ್ರನ್ನ ಕೇಳು, ಇವ್ರನ್ನ ಕೇಳಲ್ಲ. ಇಲ್ಲ ವಿಷ್ಣುನ್ ಚೊಲ್ಲಿಡುಂಗೋ, ಲಕ್ಷ್ಮಿನ್ ಚೊಲ್ಲಿಡುಂಗೋ, ಎಲ್ಲ ಅವಳಿನ ಉಂಟದಿ ಅವನ ವಾದ್ಯಾರ ಹಿಂಗ್ ಹೇಳ್ತಾನೆ. ಅದು ಕಶ್ಯಪ ಅದಿತಿ ಅಂತ ಹೇಳ್ಬಿಡೋದು. ಸ್ಮೃತಿನಲ್ಲಿ ಏನಿದೆ? ವೇದ ಮಾರ್ಗದಲ್ಲಿ ಪೃಥ್ವಿ ಸತೆ, ಅಂತರಿಕ್ಷ ಸತೆ, ದಿವಿ ಸತೆ. ಅವನ್ ದಿವಿಸತೆ ಶರ್ಮಣ ಪತ್ನಿ, ಅಂತರಿಕ್ಷ ಸತ್ ಶರ್ಮಣ ಪತಿ. ಇದು ಸರಿಯಾದ ವಿಭಾಗ. ಯಾವ ಗೋತ್ರ ಅಂತ ಹೇಳಿ? ಪೃಥ್ವಿ ಸತ್ ಶರ್ಮಣ, ಅಂತರಿಕ್ಷ ಸತ್ ಶರ್ಮಣ, ದಿವಿಸತ್ ಶರ್ಮಣ. ಆದ್ರೆ ಬೇಸಿಕ್ ಆಗಿ ತಿಳ್ಕೊಳಕ್ ಆಗಲ್ವೋ ಅವರುಗಳಿದ್ದಾಗ? ಇವೆಲ್ಲ ಕೇಳಿ ತಿಳಿದು ಮಾಡ್ಬೇಕಾದದ್ದು ಬಹಳ ಮುಖ್ಯವಾಗಿ. ನಮ್ ತಂದೆ ಇದಾದ್ಮೇಲೆ ನಮ್ ತಾಯಿ ಹತ್ರ ಕೇಳಿದೆ, ನಿಮ್ ತಂದೆ ಹೆಸರೇನು, ತಾತನ ಹೆಸರೇನು, ಮುತ್ತಾತನ ಹೆಸರೇನು ಎಲ್ಲ ಕೇಳಿ ಬರ್ಕೊಂಡು. ಅವೆಲ್ಲ ಇಲ್ದಿ ನಮ್ಗೆ ಗೊತ್ತೇ ಇಲ್ಲ ಅದು. ಎಲ್ಲ ಬೇಕಲ್ಲ. ಮಾತಾಮಹ, ಮಾತು ಪಿತಾಮಹ, ಮಾತು ಪ್ರಪಿತಾಮಹ. ಸುಮ್ನೆ ಪೃಥ್ವಿ ಸತು, ಅಂತರಿಕ್ಷ ಈ ದಿಕ್ಕರ್ನ ಅದು ಆಪದ್ ಇದಕ್ಕಿರೋದಷ್ಟೇ. ಇದ್ರೆ ಹೆಸರು ಸರಿಯಾಗಿ ಕೇಳ್ಕೊಳ್ಳೆ. ಇಲ್ಲ ಸೋದರ ಮಾವ ಇದ್ರೆ ಅವನ್ ಕೇಳ್ಕೊಳ್ಳಿ, ನಿಮ್ಮ ಅಪ್ಪ ನಿಮ್ ತಾತ ಅವ್ರ ಹೆಸರೇನು ಅಂತ. ಮುಂದಿಂದು ಯದ್ ಅಂತರಿಕ್ಷಂ ಪೃಥ್ವಿ ಮುತದ್ಯಾಂ ಯನ್ ಮಾತರಂ ಪಿತರಂ ವಾಜೇಗಂ ಶಿವ. ನಾವು ಆಕಾಶದಲ್ಲಿರುವ ಪ್ರಾಣಿಗಳನ್ನ ಹಿಂಸಿಸಿದ್ರೆ, ಪಕ್ಷಿಗಳು ಅವರು ಇವುಗಳಿಗೆ ಏನೋ ಹೊಡಿಯೋದೋ ಮಾಡೋದೋ ಇದನ್ನ ಹಾಗ ಹಾ ಅಂದ್ರೆ ಅಕ್ಷ ಅದರಲ್ಲಿ ಗಮನದ್ದು. ಪೃಥ್ವಿಯಲ್ಲಿರುವ ಪ್ರಾಣಿಗಳ ಜಂತುಗಳನ್ನ ಹಿಂಸಿಸಿದ್ರೆ, ಹಾಗೂ ದೇವಲೋಕದಲ್ಲಿ ದೇವತೆಗಳಿಗೆ ಅಪಚಾರ ಎಸಗಿದ್ರೆ. ದೇವತೆಗಳಿಗೆ ಅಪಚಾರ ಏನು ಅಂದ್ರೆ ಅವ್ರಿಗೆ ಏನು ಕೊಡುವಂತ ಹವಿಸ್ಕೊಡದೆ ಇರುವಂತಹದ್ದು. ಅರ್ಘ್ಯ ಪ್ರದಾನ ಸಂಧ್ಯಾವನ್ನೇ ಮಾಡದೇ ಇದ್ರೆ ಹೇಗೆ ಅಪಚಾರ ಅದು? ಅರ್ಘ್ಯ ಪ್ರದಾನ ಬ್ರಾಹ್ಮಣನ ಹುಟ್ಟಿದೀಯಾ, ಇಟ್ಸ್ ಯುವರ್ ಆರ್ಡೈನ್ ಡ್ಯೂಟಿ, ಮಾಡ್ಲೇಬೇಕಾದದ್ದು. ಈ 3 ರೀತಿಯ ದುಷ್ಕೃತ್ಯದಿಂದ ಉಂಟಾದ ಪಾಪಗಳನ್ನ ಹಾಗೂ ತಂದೆ ತಾಯಿಗಳನ್ನ ಹಿಂಸಿಸಿದ್ರೆ ಅದರಿಂದ ಉಂಟಾದ ಪಾಪವನ್ನ, ಮತ್ತೆ ಬೇರೆ ಯಾವುದಾದ್ರೂ ಪಾಪ ಶೇಷ ಇದ್ರೆ ಈ ಎಲ್ಲ ರೀತಿಯ ಪಾಪಗಳನ್ನ ಗೃಹಪತಿಯಾದ ಅಗ್ನಿದೇವನು ನಾಶ ಮಾಡಿ ನಮ್ಮನ್ನು ಪಾಪ ನಿರ್ಮುಕ್ತನಾಗ್ಲಿ. ಚಿಕ್ಕವರಿದ್ದಾಗ ಪೂರ್ವ ಅವಿಧೇಯನಾಗಿ ತಂದೆ ತಾಯಿಗೆ ಮನಸ್ಸಿಗೆ ಬೇಕಾದಷ್ಟು ದುಃಖವನ್ನು ಉಂಟು ಮಾಡಿ. ನಿನ್ನೆ ದಿವಸ ಎಲ್ಲ ಬಂತು ಕುಷ್ಮಾಂಡ ಮಂತ್ರದಲ್ಲಿ. ಗರ್ಭದಲ್ಲಿದ್ದಾಗ, ಮಗುವಾಗಿದ್ದಾಗ ಯಾವ ರೀತಿಯ ಪಾಪಗಳು ನಡೆಸಿರುವಂತಹದ್ದು. ಇದೇನು ಕಡಿಮೆ ಇದೆಯಾ? ದೊಡ್ಡ ಸಂಹಿತೆ ಇದು, ಅಗ ಸಂಹಿತೆ. ಅದರ ಪರಿಹಾರ ಎಲ್ಲ ಆಗ್ಬೇಕಾದ್ದು. 9ನೇ ಮಂತ್ರ 7:40 ಆಗ್ತಾ ಬಂತು. ನಿಲ್ಸ್ಕೊಳ್ಳೋಣ ಇಲ್ಲಿ, ಇನ್ನೊಂದ್ ದಿವಸ ನೋಡೋಣ. ಉಪಸ್ಥಾನ ಮಂತ್ರದ್ದು ಇನ್ನೊಂದು 2-3 ಇದೆ, ನಾಳೆ ದಿವಸ ಹೇಳೋಣ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋಧ್ವಂ ಮಮಾಮುಷ್ಯವೋ